ಹೇಗೆ ಯೇಸು ತರ ಆಗೋದು? ದ ಮೋರ್ ಯು ಹಿಯರ್ ಅಬೌಟ್ ಜೀಸಸ್, ಯು ವಿಲ್ ಬಿಕಮ್ ಲೈಕ್ ಜೀಸಸ್. ದಟ್ ಈಸ್ ದ ಪವರ್ ಆಫ್ ದ ಗಾಸ್ಪಲ್. ಶುಭ ಸಂದೇಶದ ಶಕ್ತಿ ಏನು ಕೇಳಿದ್ರೆ, ದ ಮೋರ್ ಯು ಹಿಯರ್ ದ ಗಾಸ್ಪಲ್, ಯು ವಿಲ್ ಬಿ ಲೈಕ್ ದ ಪರ್ಸನ್ ಆಫ್ ಜೀಸಸ್ ಕ್ರೈಸ್ಟ್. ನೀವು ಏನ್ ತರ ಆಗ್ತೀರಾ? ಗಾಳಿ ತರ ಆಗ್ತೀರಾ. ಗಾಳಿನ ಹಿಡಿಯೋಕ್ಕಾಗೋದಿಲ್ಲ ಹೇಗೋ ಹಾಗೆ ನಿನ್ನನ್ನು ಹಿಡಿಲಿಕ್ಕೆ ಆಗೋದಿಲ್ಲ. ಸಿ, ಡು ಯು ವಾಂಟ್ ಟು ಹ್ಯಾವ್ ಟೇಸ್ಟ್ ಇನ್ ಯುವರ್ ಲೈಫ್? ನಿಮ್ಮ ಜೀವನಕ್ಕೆ ಒಂದು ರುಚಿ ಬೇಕಾ? ನಿಮ್ಮ ಜೀವನಕ್ಕೆ ಒಂದು ರುಚಿ ಬೇಕಾ? ಬೇಕು. ನೋಡಿ, ನಮ್ಮ ಜೀವನದಲ್ಲಿ ರುಚಿ ಇಲ್ಲದೆ ಇದ್ದಾಗ ಏನಾಗುತ್ತೆ ಗೊತ್ತಾ? ಸಪ್ಪೆ ಆಗಿರ್ತೀವಿ. ವಾಟ್ ಜೀಸಸ್ ಕಾಲ್ಸ್, ಯು ಆರ್ ದ ಸಾಲ್ಟ್ ಆಫ್ ದ ಅರ್ತ್. ಮ್ಯಾಥ್ಯೂ 5:13. ಮತ್ತಾಯನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ 13ನೇ ವಾಕ್ಯ. ಪ್ಲೀಸ್ ಓಪನ್ ಯುವರ್ ಬೈಬಲ್ಸ್ ಅಂಡ್ ರೀಡ್ ಕ್ವಿಕ್ಲಿ. ಬೈಬಲ್ ತರದೇ ಇರೋರು ಒಂದು ನೋಟ್ ಪುಸ್ತಕ ಪೆನ್ನನ್ನು ಎತ್ಕೊಂಡು ಬರ್ಕೋಬೇಕು. ಕೇವಲ ವರ್ಡ್ಸ್ ಮಾತ್ರ ಅಲ್ಲ, ಸಮ್ ಥಾಟ್ಸ್, ಕೊಡುವ ಆಲೋಚನೆಗಳು ನೀವು ಬರ್ಕೋಬೇಕು. ಓಕೆ, ದಟ್ ಈಸ್ ಹೌ ಯು ಆರ್ ಎಕ್ಸ್ಪ್ರೆಸ್ಸಿಂಗ್ ಯುವರ್ ಥರ್ಸ್ಟ್ ಫಾರ್ ದ ಹೋಲಿ ಸ್ಪಿರಿಟ್. ಡಮ್ಮಿ ಆಗಿ ಯಾರು ಕೂತ್ಕೋಬೇಡಿ. ಪಿಶಾಚಿ ಕೂರಿಸ್ತಾನೆ ಸುಮ್ಮನೆ, ನೀವು ಬಿಟ್ಟುಕೊಡ್ಬಾರ್ದು ಪಿಶಾಚಿಗೆ, ನೀವು ವಾಕ್ಯಕ್ಕೆ ಬಿಟ್ಟುಕೊಡ್ಬೇಕು. ಓಕೆ, ಓಪನ್. ಯು ಆರ್ ದ ಸಾಲ್ಟ್ ಆಫ್ ದಿ ಅರ್ತ್. ನೀನು ಈ ಧರೆಗೆ ಉಪ್ಪು ಆಗಿದ್ದೀಯಾ. ಏನಾಗಿದ್ದೀಯಾ? ಉಪ್ಪಾಗಿದ್ದೀಯಾ. ಇಫ್ ಸಾಲ್ಟ್ ಹ್ಯಾಸ್ ಲಾಸ್ ಇಟ್ ಟೇಸ್ಟ್, ಹೇಗೆ ಅದನ್ನ ಮತ್ತೆ ರುಚಿ ಮಾಡ್ಲಿಕ್ಕಾಗತ್ತೆ? ಹೌ ಕ್ಯಾನ್ ಮೇಕ್ ಇಟ್ ಟೇಸ್ಟಿ ಅಗೇನ್? ಉಪ್ಪಾಗಿ ದೇವರು ನಮ್ಮನ್ನ ನೋಡ್ಲಿಕ್ಕೆ ಬಯಸ್ತಾ ಇದ್ದಾರೆ. ಉಪ್ಪಾಗಿ ಜೀವಿಸೋದನ್ನ ದೇವರು ನೋಡ್ಲಿಕ್ಕೆ ಬಯಸ್ತಾ ಇದ್ದಾರೆ. ಟೇಸ್ಟ್ಲೆಸ್ ಆಗಿ ನಮ್ಮನ್ನ ನೋಡ್ಲಿಕ್ಕೆ ದೇವರು ಖಂಡಿತ ಬಯಸ್ತಾ ಇಲ್ಲ. ಆದ್ರೆ ಉಪ್ಪು ರುಚಿ ಕಳ್ಕೊಂಡ್ರೆ ಅದು ಟೇಸ್ಟ್ಲೆಸ್ ಆಗುತ್ತೆ. ವೆನ್ ಯು ಆರ್ ಟೇಸ್ಟ್ಲೆಸ್, ಯು ವಿಲ್ ಸರ್ಚ್ ಫಾರ್ ಅನದರ್ ಟೇಸ್ಟ್. ನೀವು ಯಾವಾಗ ಈ ಟೇಸ್ಟ್ ಕಳ್ಕೊಳ್ತೀರಲ್ವಾ, ದ ಟ್ರೂ ಟೇಸ್ಟ್ ವಿಚ್ ವಿಲ್ ಬಿ ಗಿವನ್ ಟು ಯು ಫ್ರಮ್ ಗಾಡ್, ದೇವರಿಂದ ಕೊಡುವ ಈ ರುಚಿ ನೀವು ಯಾವಾಗ ಕಳ್ಕೊಳ್ತೀರೋ, ಯು ವಿಲ್ ಸ್ಟಾರ್ಟ್ ಸೀಕಿಂಗ್ ಸಮ್ ಅದರ್ ಟೇಸ್ಟ್. ಆ ಟೇಸ್ಟ್ ತಗೊಂಡ್ರೆ ಏನಾಗುತ್ತೆ? ಮಾನಸಿಕ ರೋಗಿಗಳಾಗ್ತೀರಿ, ಡಿಪ್ರೆಷನ್ಗೆ ಹೋಗ್ತೀರಿ, ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಬರುತ್ತೆ. ಎಷ್ಟೋ ಜನರಿಗೆ ಬಂದಿದೆ. ಅಂಡ್ ಮೆನಿ ಅದರ್ ಸಿಕ್ನೆಸಸ್ ವಿಲ್ ಕಮ್. ವೈ? ಯು ಆರ್ ಟೇಸ್ಟಿಂಗ್ ಸಮಥಿಂಗ್ ಎಲ್ಸ್. ನೀನು ಬೇರೆ ಏನೋ ಟೇಸ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದೀಯಾ. ನೀನೇ ಈ ಲೋಕಕ್ಕೆ ಒಂದು ಟೇಸ್ಟ್ ಆಗಿರ್ಬೇಕಾಗಿತ್ತು. ಇಫ್ ಕ್ರೈಸ್ಟ್ ಲಿವ್ಸ್ ಇನ್ ಯು, ಯು ವಿಲ್ ಬಿಕಮ್ ಎ ಟೇಸ್ಟ್ ಫಾರ್ ದಿಸ್ ವರ್ಲ್ಡ್. ನೀನು ಈ ಲೋಕಕ್ಕೆ ಒಂದು ರುಚಿ ಆಗ್ತೀಯ, ಉಪ್ಪಾಗ್ತೀಯ. ಇಫ್ you lose the Christ, the presence of Christ, that means the Holy Spirit in you, you will lose the taste and you will search for another taste. ನಿನ್ನ ಒಳಗಡೆ ಇರತಕ್ಕಂಥ ದೇವರ ಸಾನ್ನಿಧ್ಯ ಕಳೆದು ಹೋದ್ರೆ, ಅಥವಾ ಪವಿತ್ರಾತ್ಮರು ನಿನ್ನಲ್ಲಿ ಇಲ್ಲದೆ ಇದ್ರೆ, ಸಹೋದರ ಸಹೋದರಿ, ನಿನ್ನ ಜೀವನಕ್ಕೆ ರುಚಿ ಇರೋದಿಲ್ಲ. ರುಚಿ ಇಲ್ದಿದ್ದವ್ರು ಏನ್ ಮಾಡ್ತೀವಿ? ನಾವು ಬೇರೆ ಏನೋ ಹುಡ್ಕೊಂಡು ಹೋಗ್ತೀವಿ. ಜೀವನದಲ್ಲಿ ರುಚಿಯಾಗಿರ್ಬೇಕು ಅಂದ್ರೆ ಇವಳ ಜೊತೆಗಿರ್ಬೇಕು, ಇವನ್ ಜೊತೆಗಿರ್ಬೇಕು, ಇದು ತಿನ್ಬೇಕು, ಇದು ಕುಡಿಬೇಕು, ಇದು ಮಾಡಬೇಕು. ಏನು ಮಾಡಿದ್ರೆ ರುಚಿ ಸಿಗುತ್ತಾ? ಎಷ್ಟೋ ಜನ ನಿಮ್ಮಲ್ಲಿ ಡ್ರಗ್ಸ್ಗೆ, ಪ್ರೋನೋಗ್ರಫಿಗೆ ಅಡಿಕ್ಟ್ ಆಗಿದ್ದೀರಾ, ಒಳಗಾಗಿದ್ದೀರಾ. ಏನು ಹುಡುಕ್ತಾ ಇದ್ದೀರಾ ಗೊತ್ತಾ? ನೀವು ಟೇಸ್ಟ್ ಹುಡುಕ್ತಾ ಇದ್ದೀರಾ ಲೈಫಲ್ಲಿ. ನಿಮ್ಮ ಲೈಫನ್ನ ಟೇಸ್ಟಿ ಮಾಡ್ಕೊಳ್ಳಿಕ್ಕೆ ಯು ಆರ್ ಟ್ರೈಯಿಂಗ್, ಬಟ್ ಟೇಸ್ಟ್ ಬರೋದಿಲ್ಲ. ನಿಮ್ಮ ಜೀವನ ಸ್ಪಾಯ್ಲ್ ಆಗೋಗುತ್ತೆ. ಯು ಆರ್ ಸ್ಪಾಯ್ಲಿಂಗ್ ಯುವರ್ ಲೈಫ್. ಬಟ್ ಜೀಸಸ್ ಹೇಳ್ತಾರೆ, ಯು ಆರ್ ದ ಸಾಲ್ಟ್. ನೀನು ಉಪ್ಪಾಗಿದೀಯ. ನಿನ್ನ ಒಳಗಡೆ ಈ ಒಂದು ಪರಿಶುದ್ಧ ಆತ್ಮರು ಎಲ್ಲಿವರೆಗೆ ಜೀವಂತವಾಗಿ ಇರ್ತಾರೋ ಅಥವಾ ಕಾರ್ಯ ಮಾಡ್ತಾ ಇರ್ತಾರೋ, ನಿನ್ನ ಜೀವನದಿಂದ ರುಚಿ ಬರುತ್ತೆ. ಯು ವಿಲ್ ಗಿವ್ ದ ಟೇಸ್ಟ್ ಆಫ್ ಹೆವೆನ್, ಟೇಸ್ಟ್ ಆಫ್ ಕ್ರೈಸ್ಟ್ to others. What kind of taste you Christians are giving to the world today? Christian families, ಒಂದು ಕ್ರಿಸ್ಮಸ್ ಬಂದ್ರೆ ಸಾಕು, ಹೆಂಡ ಸಾರಾಯಿ ಪಾರ್ಟಿ. How you celebrate Christmas in your families?
ನಿಮ್ಮ ಕುಟುಂಬದಲ್ಲಿ ಕ್ರಿಸ್ಮಸ್ ಹೇಗೆ ಸೆಲೆಬ್ರೇಟ್ ಮಾಡ್ತೀರಿ? ಡ್ರಿಂಕ್ಸ್ ಇರುತ್ತಾ, ಇರಲ್ವಾ? ಕೆಲವು ಕ್ರಿಶ್ಚಿಯನ್ ಕುಟುಂಬದಲ್ಲಿ ಡ್ರಿಂಕ್ಸ್ ಇಲ್ಲ ಅಂದ್ರೆ ಸೆಲೆಬ್ರೇಷನ್ನೇ ಇಲ್ಲ. ನೋ ಕ್ರಿಸ್ಮಸ್, ನೋ ಈಸ್ಟರ್, ನೋ ನ್ಯೂ ಇಯರ್ ವಿತೌಟ್ ಡ್ರಿಂಕ್ಸ್. ಮದ್ಯಪಾನ ಇಲ್ಲದೆ ಇದ್ರೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಆಗೋದಿಲ್ಲ. ಬಟ್ ಇಂಡೈರೆಕ್ಟ್ಲಿ ಯು ಆರ್ ಸೆಲೆಬ್ರೇಟಿಂಗ್ whom you know, you are celebrating, you are worshipping the devil. In the name of Christmas, many Christian families are worshipping the devil. They do not know. They think that they are celebrating the birth of Jesus Christ. No, sorry. In the name of the birth of Jesus Christ, they are worshipping devil. How can you say? We can see the works of the devil among the family members. If you truly worship Jesus, you will see the presence of Jesus, the character of Jesus among family members. ಯೇಸುವನ್ನು ಆರಾಧಿಸಿದ್ದೇ ಆದರೆ ಕುಟುಂಬದ ಸದಸ್ಯರಲ್ಲಿ ಯೇಸುವಿನ ಸ್ವಭಾವ ಇರುತ್ತೆ, ಕುಟುಂಬದಲ್ಲಿರುವ ಮಕ್ಕಳಲ್ಲಿ ಯೇಸುವಿನ ಸ್ವಭಾವ ಇರುತ್ತೆ. ಇವತ್ತು ಕುಟುಂಬದಲ್ಲಿರುವ ಕ್ರೈಸ್ತ ಕುಟುಂಬದಲ್ಲಿರುವ ಕಥೋಲಿಕ ಕ್ರೈಸ್ತ ಕುಟುಂಬದಲ್ಲಿರುವ ಮಕ್ಕಳಲ್ಲಿ ಯಾವ ಸ್ವಭಾವ ಇದೆ? ಯೇಸುವಿನ ಸ್ವಭಾವ ಇದೆಯಾ? ಹಲೋ, ಯಾವ ಸ್ವಭಾವ ಇದೆ? ಪಿಶಾಚಿ ಸ್ವಭಾವ ಇದೆಯಾ? ಹೊಡೆಯೋ ಸ್ವಭಾವ ಇದೆಯಾ? ಕಳ್ತನ ಮಾಡೋ ಸ್ವಭಾವ ಇದೆಯಾ? ಡ್ರಿಂಕ್ಸ್ ಮಾಡೋ ಸ್ವಭಾವ ಇದೆಯಾ? ಬೇರೆಯವರಿಗೆ ಹಾಕಿ ಕೊಡಿಸುವ ಸ್ವಭಾವ ಇದೆಯಾ? ಸೆಕ್ಸ್, ಪ್ರೊನೋಗ್ರಫಿ, ಅಶುದ್ಧತೆ, ಎಲ್ಲ ದುಶ್ಚಟಗಳು ಇದೆಯಾ? ಎಲ್ಲಿಂದ ಬಂತು? ನೀವು ಯಾರನ್ನ ಆರಾಧಿಸ್ತಾ ಇದ್ದೀರೋ ಅವರಿಂದ ಬಂದಿರೋದಿದು. ನೀವು ಯೇಸುವನ್ನು ಆರಾಧಿಸುವಾಗ ಯೇಸುವಿನ ಸ್ವಭಾವ ಬರುತ್ತೆ. ವೆನ್ ಯು ವರ್ಷಿಪ್ ಡೆವಿಲ್, ಡೆವಿಲ್ನ ಕ್ಯಾರೆಕ್ಟರ್ ಬರುತ್ತೆ. ಸುಮ್ಮನೆ ಚರ್ಚ್ ಒಳಗಡೆ ಇದ್ದೀವಿ ಅಂದ ತಕ್ಷಣ ದೇವರನ್ನ ಆರಾಧಿಸ್ತಾ ಇದ್ದೀರಿ ಅಂತ ಅಲ್ಲ. ನೀವು ಎಲ್ಲಿದ್ದೀರಿ ಅನ್ನೋದು ಮುಖ್ಯ ಅಲ್ಲ, ನಿಮ್ಮ ಒಳಗಡೆ ಯಾರಿದ್ದಾರೆ. ಹೂ ಯು ಆರ್, ದಟ್ ಈಸ್ ಇಂಪಾರ್ಟೆಂಟ್, ನಾಟ್ ವೇರ್ ಯು ಆರ್. ಹೂ ಯು ಆರ್, ನೀನು ಯಾರಾಗಿದ್ದೀಯಾ? ದೇವರು ಬಯಸ್ತಾ ಇದ್ದಾರೆ, ನೀನು ಉಪ್ಪು ಅಂತ ಅಪಾಯಿಂಟ್ ಮಾಡಿದ್ದಾರೆ. ಗಾಡ್ ವಾಂಟ್ಸ್ ಟು ಸಿ ಯು ಆಸ್ ಎ ಟೇಸ್ಟ್ ಗಿವಿಂಗ್ ಸಾಲ್ಟ್, ನಾಟ್ ಟೇಸ್ಟ್ಲೆಸ್ ಸಾಲ್ಟ್, ಟೇಸ್ಟ್ ಗಿವಿಂಗ್ ಸಾಲ್ಟ್. ದೇವರು ಬಯಸ್ತಾ ಇದ್ದಾರೆ ನಿನ್ನನ್ನು ಒಂದು ರುಚಿ ಕೊಡುವಂತ ಉಪ್ಪಾಗಿ ನಿನ್ನನ್ನು ನೋಡ್ಲಿಕ್ಕೆ ದೇವರು ಬಯಸ್ತಾ ಇದ್ದಾರೆ. ಗಾಡ್ ಇಸ್ ಎಕ್ಸ್ಪೆಕ್ಟಿಂಗ್. ನಿನ್ನನ್ನು ದೇವರೊಂದು ಕರಿಸ್ಮ್ಯಾಟಿಕ್ ಆಗಿ ನೋಡ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಕರಿಸ್ಮ್ಯಾಟಿಕ್ ಶೈಲಿಯಲ್ಲಿ ಪ್ರೀಚರ್ ಆಗಿ ನೋಡ್ಲಿಕ್ಕೆ ನನ್ನನ್ನು ದೇವರು ಇಷ್ಟಪಡ್ತಾ ಇಲ್ಲ. ಸಿಂಗರ್ ಆಗಿ ನೋಡ್ಲಿಕ್ಕೆ ದೇವರು ನನ್ನನ್ನು ಇಷ್ಟಪಡ್ತಾ ಇಲ್ಲ. ಅಥವಾ ದೊಡ್ಡ ದೊಡ್ಡ ಹೀಲಿಂಗ್ ಮಾಡುವವನಾಗಿ ನೋಡ್ಲಿಕ್ಕೆ ದೇವರು ನನ್ನನ್ನು ಇಷ್ಟಪಡ್ತಾ ಇಲ್ಲ. ದೇವರು ನನ್ನನ್ನು ಯೇಸುವಿನ ರುಚಿ ಕೊಡುವ ದೇವರ ಮಗನಾಗಿ ಅಥವಾ ಮಗಳಾಗಿ ನೋಡ್ಲಿಕ್ಕೆ ದೇವರು ಇಷ್ಟಪಡ್ತಾ ಇದ್ದಾರೆ. ಇದು ನನ್ನ ಜೀವನದಲ್ಲಿ ಆಗ್ಬೇಕು. ಇದು ನನ್ನ ಜೀವನದಲ್ಲಿ ಆಗದೆ ಇದ್ರೆ ನನ್ನ ಜೀವನ ವ್ಯರ್ಥ. ದೇರ್ ಇಸ್ ನೋ ವ್ಯಾಲ್ಯೂ ಫಾರ್ ಮೈ ಲೈಫ್. ದೇರ್ ಇಸ್ ನೋ ವ್ಯಾಲ್ಯೂ. ಎಷ್ಟೋ ಜನರ ಜೀವನಕ್ಕೆ ಇವತ್ತು ಬೆಲೆನೇ ಇಲ್ಲದ ಜೀವನವನ್ನು ಬದುಕ್ತಾ ಇದ್ದಾರೆ. ಕ್ರಿಶ್ಚಿಯನ್ಸ್, ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ ಕ್ರಿಶ್ಚಿಯನ್ಸ್. ಅದರ್ ಪೀಪಲ್ ಐ ಹ್ಯಾವ್ ನೋ ರೈಟ್ ಟು ಸ್ಪೀಕ್. ಈಗ ಮಾತಾಡ್ತಾ ಇರೋದು ಪೂರ್ತಿ ಐ ಆಮ್ ಸ್ಪೀಕಿಂಗ್ ಓನ್ಲಿ ಟು ಕ್ಯಾಥಲಿಕ್ ಕ್ರಿಶ್ಚಿಯನ್ ಕಮ್ಯುನಿಟಿ ಫ್ಯಾಮಿಲೀಸ್ ಓನ್ಲಿ. ಯಾಕೆಂದ್ರೆ ಐ ಬಿಲಾಂಗ್ ಟು ದಟ್. ನಾನು ಆ ಕುಟುಂಬದ ಒಬ್ಬ ಸದಸ್ಯ ಆಗಿರೋದ್ರಿಂದ ನಮ್ಮ ಕುಟುಂಬದ ಬಗ್ಗೆ ಮಾತಾಡಲಿಕ್ಕೆ ನಮಗೆ ಹಕ್ಕಿದೆ. ಇನ್ನೊಬ್ಬರ ಮನೆ ಬಗ್ಗೆ, ಇನ್ನೊಬ್ಬರ ಮನೆ ಕಸ ಗುಡಿಸೋದು ಬೇಡ. ನಮ್ಮನೆ ಕಸ ಗುಡಿಸಿದ್ರೆ ಸಾಕು. ನಮ್ಮನೆ ಅಂಗಳನೇ ಕಸ ಕಡ್ಡಿ ಜಾಸ್ತಿ ತುಂಬ್ಕೊಬಿಟ್ಟಿದ್ದು, ಇದನ್ನು ಗುಡಿಸಿ ಕ್ಲೀನ್ ಮಾಡಿದ್ರೆ ಸಾಕು. ಪಕ್ಕದ ಮನೆಯಿಂದ ಆಮೇಲೆ ನೋಡೋಣ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ವಿ ಹ್ಯಾವ್ ದ ರೈಟ್ ಟು ಕ್ಲೀನ್ ಅವರ್ ಓನ್ ಹೌಸ್. ನಮ್ಮ ಮನೆ ಕ್ಲೀನ್ ಆಗಬೇಕು, ನಮ್ಮ ಮನೆ ಶುದ್ಧಿ ಆಗಬೇಕು, ನಮ್ಮ ಮನೆಯ ಮಕ್ಕಳು ಪವಿತ್ರಾತ್ಮ ಭರಿತರಾಗಬೇಕು. ದಿಸ್ ಈಸ್ ದ ಡಿಸೈರ್ ಆಫ್ ಅವರ್ ಹೆವೆನ್ಲಿ ಫಾದರ್. ಸ್ವರ್ಗದಲ್ಲಿರುವ ತಂದೆಯಾದ ದೇವರ ಇಚ್ಛೆಯಾಗಿದೆ ಇದು. ಅವರ ಮಕ್ಕಳಾಗಿರೋ ನಾವೊಬ್ಬೊಬ್ಬರು ಕೂಡ ಪವಿತ್ರ ಆತ್ಮ ಭರಿತರು ಆಗಬೇಕು ಎಂದು ದೇವರು ಬಯಸ್ತಾ ಇದ್ದಾರೆ. ದಟ್ ಈಸ್ ಅಲ್ಟಿಮೇಟ್ ಡಿಸೈರ್ ಆಫ್ ದ ಹೆವೆನ್ಲಿ ಫಾದರ್. ನಾವು ಯಾರ ಥರ ಆಗಬೇಕು? ಯೇಸು ಥರ ಆಗಬೇಕು. ಅಲ್ಟಿಮೇಟ್ ಡಿಸೈರ್ ದೇವರದು. ಯಾರ ಥರ ಆಗಬೇಕು? ಯಾರ ಥರ ಆಗಬೇಕು? ಯೇಸು ಥರ ಆಗಬೇಕು. ಹೇಗೆ ಯೇಸು ಥರ ಆಗೋದು? The more you hear about Jesus, you will become like Jesus. That is the power of the gospel. ಶುಭ ಸಂದೇಶದ ಶಕ್ತಿ ಏನು ಕೇಳಿದ್ರೆ, the more you hear the gospel, you will be like the person of Jesus Christ. ನೀವು ಸಚಿನ್ ತೆಂಡೂಲ್ಕರ್ ಬಗ್ಗೆ ಎಷ್ಟೇ ಕೇಳಿ, you will never become ಸಚಿನ್ ತೆಂಡೂಲ್ಕರ್. ನೀವು ಸಚಿನ್ ತೆಂಡೂಲ್ಕರ್ ಥರ ಆಗೋದಿಲ್ಲ. ಸ್ವಲ್ಪ ಆಕ್ಟ್ ಮಾಡ್ಬೋದು ಅಷ್ಟೇನೆ. ಅಥವಾ ನೀವು ಇನ್ನೊಬ್ಬರ ಬಗ್ಗೆ ಕೇಳಿ, ಮೋಶೆ ಬಗ್ಗೆ ಕೇಳಿ, ನೀವು ಮೋಶೆ ಥರನೂ ಆಗೋದಿಲ್ಲ. ಅಬ್ರಹಾಮನ್ ಬಗ್ಗೆ ಕೇಳಿ, ನೀವು ಅಬ್ರಹಾಮನ್ ಥರನೂ ಆಗೋದಿಲ್ಲ.
ಅಥವಾ ನೀವು ಪ್ರಪಂಚದಲ್ಲಿರುವ ಎಷ್ಟೋ ಗಣ್ಯ ವ್ಯಕ್ತಿಗಳಿದ್ದಾರೆ, ಸ್ಪೋರ್ಟ್ಸ್ ಮೆನ್ ಇದ್ದಾರೆ, ಎಷ್ಟೆಷ್ಟೋ ಒಳ್ಳೆ ವ್ಯಕ್ತಿಗಳಿದ್ದಾರೆ. ನೀವು ಯಾರ ಬಗ್ಗೆನೇ ಕೇಳಿ, ನೀವು ಅವ್ರ ಥರ ಆಗೋದಿಲ್ಲ. ನೀವು ಆನೆ ಬಗ್ಗೆ ಕೇಳಿದ್ರೆ ಆನೆ ಥರ ಆಗ್ತೀರಾ? ಆಗೋದಿಲ್ಲ. ನೀವು ಕೋತಿ ಬಗ್ಗೆ ಕೇಳಿ, ಕೋತಿ ಥರ ಆಗ್ತೀರಾ? ವಿಲ್ ಯು ಬಿಕಮ್ ಡಾಂಕಿ ಇಫ್ ಯು ನೋ ಅಬೌಟ್ ಡಾಂಕಿ? ನೋ, ಯು ಕೆನ್ ನಾಟ್. ನೀವು ಯಾರ ಬಗ್ಗೆ ಕೇಳಿದ್ರು ಅವ್ರ ಬಗ್ಗೆ ಆಗೋದಿಲ್ಲ. ಆದರೆ ಒಂದು ಪರ್ಸನ್ ಮಾತ್ರ ತುಂಬ ಅದ್ಭುತಕರವಾದ ವ್ಯಕ್ತಿ, ಅಂಡ್ ಹಿ ಈಸ್ ಜೀಸಸ್ ಕ್ರೈಸ್ಟ್. ವೆನ್ ಯು ಹಿಯರ್ ಮೋರ್ ಅಬೌಟ್ ಜೀಸಸ್ ಕ್ರೈಸ್ಟ್, ಯು ವಿಲ್ ಬಿಕಮ್ ಲೈಕ್ ಹಿಮ್. ನೀನು ಅವನಂತೆ ಆಗ್ತೀಯ. ದಟ್ ಈಸ್ ದ ಪವರ್ ಆಫ್ ದ ಗಾಸ್ಪಲ್. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಜೀಸಸ್ ಕ್ರೈಸ್ಟ್. ನೀವು ಪ್ರಪಂಚದಲ್ಲಿ ಯಾವುದನ್ನೇ ತೆಗೆದುಕೊಳ್ಳಿ, ಯಾರೇ ತೆಗೆದುಕೊಳ್ಳಿ, ಅವ್ರ ಥರ ನೀವು ಆಗೋದಿಲ್ಲ ಕೇಳಿದಷ್ಟು. ಆ ವ್ಯಕ್ತಿ ಬಗ್ಗೆ, ಆ ವಸ್ತುವಿನ ಬಗ್ಗೆ, ಪ್ರಾಣಿ ಬಗ್ಗೆ ಕೇಳಿ ನೀವು ಆ ಥರ ಆಗೋದಿಲ್ಲ. ಆದರೆ ನೀವು ಯೇಸು ಬಗ್ಗೆ ಕೇಳಿದಷ್ಟು ನೀವು ಯಾರ ಥರ ಆಗ್ತೀರಿ ಗೊತ್ತಾ? ಅವರಂತೆ ಆಗ್ತೀರಿ. 2 Corinthians 3:18, 2 ಕೊರಿಂಥ 3:18 ನಾವು ವಾಕ್ಯ ಓದ್ತೀವಿ. 2 Corinthians, 2 ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 18ನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಅದರ ಸೆಕೆಂಡ್ ಪಾರ್ಟ್ ಓದ್ತೀನಿ. ಪ್ರಭುವಿನಿಂದ ಹೊರಹೊಮ್ಮುವ ಮಹಿಮೆ ನಮ್ಮನ್ನು ಅಧಿಕವಾಗಿ ಮಾರ್ಪಡಿಸಿ ಅವರನ್ನೇ ಹೋಲುವಂತೆ ಮಾಡುತ್ತದೆ. ದಿಸ್ ಇಸ್ ದ ವರ್ಡ್ ಆಫ್ ಗಾಡ್. ಇದು ದೇವರ ವಾಕ್ಯ. ಪ್ರಭುವಿನಿಂದ ಹೊರಹೊಮ್ಮುವ ಮಹಿಮೆ ನಮ್ಮನ್ನು ಅಧಿಕವಾಗಿ ಮಾರ್ಪಡಿಸಿ ಅವರನ್ನೇ ಹೋಲುವಂತೆ ಮಾಡುತ್ತದೆ. ಇದೆಲ್ಲ ದೇವರಾತ್ಮರಾಗಿರುವ ಪ್ರಭುವಿನ ಕಾರ್ಯವೇ ಸರಿ. ವಾಟ್ ಈಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ಯು? ಪವಿತ್ರಾತ್ಮರು, ನೀವು ಹೇಳ್ತೀರಿ ಪವಿತ್ರಾತ್ಮರನ್ನ ನಾವು ಯಾವತ್ತೋ ಪಡ್ಕೊಂಡು ಬಿಟ್ಟಿದ್ದೀವಿ ಬ್ರದರ್ ಅಂತ. ನೀವು ಪಡ್ಕೊಂಡಿದ್ದು ನಿಜ ಆದರೆ ಈ ವಾಕ್ಯ ಹೇಳೋದು ನಿಜಾನೇ. ಇಫ್ ಯು ಟ್ರೂಲಿ ರಿಸೀವ್ಡ್ ದ ಹೋಲಿ ಸ್ಪಿರಿಟ್, ದಿಸ್ ಇಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. Otherwise you have not received the Holy Spirit. Some other spirits you might have received. Spirit of drunkenness, spirit of hatred, spirit of jealous, spirit of laziness, spirit of accusing others, spirit of ABCD XYZ. ತುಂಬ ಸ್ಪಿರಿಟ್ ಪಡ್ಕೊಂಡಿರ್ತಾರೆ. ಕೆಲವರಿಗೆ ಗಣನೇ ಇರುತ್ತೆ, ಗಣ. ಈ ಗಣ ಇಟ್ಕೊಂಡೇ ಚರ್ಚಿಗೆ ಬರ್ತಾರೆ. ಏನು ಮಾಡೋದು? ಆ ಗಣಗಳನ್ನೆಲ್ಲ ಓಡಿಸ್ಬೇಕು ನೀವು, ಆಯ್ತಾ? ಓಕೆ, ಓಡಿಸೋದು ಯಾವಾಗ ಗೊತ್ತಾ? ನಿಮ್ಮೊಳಗಡೆ ನಿಜವಾದ ಸ್ಪಿರಿಟ್ ಬಂದರೆ, ನಿಮ್ಮೊಳಗಡೆ ಹೋಲಿ ಸ್ಪಿರಿಟ್ ಬಂದ ಮೇಲೆ ಇದಾಗುತ್ತೆ. ಯು ವಿಲ್ ಡೂ ಇಟ್. ಇದೆಲ್ಲ ದೇವರಾತ್ಮರಾಗಿರುವ ಪ್ರಭುವಿನ ಕಾರ್ಯ. ದಿಸ್ ಇಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ಯು. ಪವಿತ್ರಾತ್ಮರು ಯಾಕೆ ಬೇಕು ಕೇಳಿದ್ರೆ, ನೀನು ಯೇಸು ಥರ ಬದುಕಬೇಕು, ನೀನು ರುಚಿ ಕೊಡಬೇಕು. ನೀನು ರುಚಿ ಕೊಡ್ಲಿಕ್ಕೆ ಆಗಬೇಕಾದ್ರೆ ವಿತೌಟ್ ಹೋಲಿ ಸ್ಪಿರಿಟ್ ಯು ಕೆನ್ ನಾಟ್. ಪರಿಶುದ್ಧಾತ್ಮರು ಇಲ್ಲದೆ ಇದ್ರೆ ನಿನ್ನಿಂದ ಸಾಧ್ಯನೇ ಇಲ್ಲ. ಹಾಗಾದ್ರೆ ಪರಿಶುದ್ಧಾತ್ಮರು ನನ್ನಲ್ಲಿ ಏನು ಮಾಡ್ತಾರೆ? ನೀನು ವಚನವನ್ನು ಆಲಿಸ್ತಾ ಇರುವಾಗ ದಿನದಿಂದ ದಿನಕ್ಕೆ ನಿನ್ನ ಒಳಗಡೆ ರೂಪ, ಯುವರ್ ಇನ್ನರ್ ಇಮೇಜ್ ವಿಲ್ ಚೇಂಜ್ ಇನ್ ಟು ದ ಇಮೇಜ್ ಆಫ್ ಹಿಸ್ ಸನ್, ಗಾಡ್ ಸನ್ ಜೀಸಸ್ ಕ್ರೈಸ್ಟ್. ನಿನ್ನ ಹೊರಗಡೆ ನಿನ್ನ ಶೇಪ್ ಚೇಂಜ್ ಆಗೋದಿಲ್ಲ, ನಿನ್ನ ಬಣ್ಣ ಚೇಂಜ್ ಆಗೋದಿಲ್ಲ, ನಿನ್ನ ಹೇರ್ ಸ್ಟೈಲ್ ಏನು ಚೇಂಜ್ ಆಗೋದಿಲ್ಲ. ಆದರೆ ನಿನ್ನ ಒಳಗಡೆ ಯುವರ್ ಇಂಟರ್ನಲ್ ಪರ್ಸನ್, ಇನ್ನರ್ ಮ್ಯಾನ್ ಅಂತ ಹೇಳ್ತೀವಲ್ವಾ, ನಿನ್ನ ಆಂತರಿಕ ಮನುಷ್ಯ, ನಿನ್ನ ಒಳಗಡೆ ಇರ್ತಕ್ಕಂಥ ಮನುಷ್ಯ ಚೇಂಜ್ ಆಗಿ ಫೈನಲ್ ರೂಪ ಯಾವುದು ಗೊತ್ತಾ? ಜೀಸಸ್ ರೂಪಕ್ಕೆ ಬರುತ್ತೆ. ಹೇಗೆ ಹೇಳ್ತೀರಿ ಅಂತ ನೀವು ಕೇಳೋದಾದ್ರೆ, ಗೋ ಟು Genesis chapter 1. In the beginning God created man and women in his own likeness and image. ದೇವರು ಆದಿಯಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡಿದ್ದು ತಮ್ಮ ಸ್ವಂತ ಹೋಲಿಕೆಯಲ್ಲಿ, ತಮ್ಮ ಛಾಯೆಯಲ್ಲಿ, ತಮ್ಮ ಹೋಲಿಕೆಯಲ್ಲಿ. ಇನ್ ಹಿಸ್ ಇಮೇಜ್ he created. Where is that image? In this physical body. ಈ ಶರೀರದ ಒಳಗಡೆ ಒಂದು ಇಮೇಜ್ ಇದೆ. ಕೆಲವು ಟೈಮ್ ನಾವು ಹೇಳ್ತೀವಲ್ವಾ, ಅವನ ಇಮೇಜ್ ಹಾಳು ಮಾಡ್ಕೋಬಿಟ್ಟ ಅಂತ. ಅವಳ ಇಮೇಜೇ ಹಾಳಾಗೋಯ್ತು. ಅವನಿಗೆ ತಪ್ಪು ಮಾಡದೇ ಇದ್ದಿದ್ರೆ ಅವನಿಗೆ ಒಳ್ಳೆ ಇಮೇಜ್ ಇರ್ತಾ ಇತ್ತು. ಕೆಲವು ಸಿನಿಮಾ ನಟರು ಅಥವಾ ಸ್ಪೋರ್ಟ್ಸ್ ಮೆನ್ಸ್ ಅವರೆಲ್ಲ ಕೆಲವೊಂದು ಯಾವುದಾದ್ರಲ್ಲೂ ಸಿಕ್ಕಾಕೊಂಡಾಗ ನಾವೇನು ಹೇಳ್ತೀವಿ? ಒಳ್ಳೆ ಇಮೇಜ್ ಇತ್ತು, ಎಲ್ಲ ಹೋಗ್ಬಿಡ್ತು. ಇಮೇಜ್ ಅಂದ್ರೆ ಏನು? ನಾಟ್ ಎಕ್ಸ್ಟರ್ನಲ್ ಇಮೇಜ್, ಇಂಟರ್ನಲ್ಲಿ ದೇ ಹ್ಯಾವ್ ಎನ್ ಇಮೇಜ್. ಒಳಗಡೆ ಅವರಿಗೊಂದು ಇಮೇಜ್ ಇದೆ, ಒಂದು ಸ್ಟ್ಯಾಟಸ್ ಇದೆ, ಅದು ಹೋಯ್ತು ಅಂತ ಹೇಳ್ತಾ ಇರೋದು. ಅದೇ ರೀತಿ ಯು ಹ್ಯಾವ್ ಎ ಸ್ಪಿರಿಚುವಲ್ ಇಮೇಜ್.
ನಿಮ್ಮ ಒಳಗಡೆ ಒಂದು ಆತ್ಮೀಕ ಇಮೇಜ್ ಇದೆ. ನೌ ದಟ್ ಇಮೇಜ್ ಇಸ್ ಡೆಡ್. ಓಕೆ, ಡೆಡ್ ಇನ್ ಮೆನಿ ಆಫ್ ಯು. ಯು ನೀಡ್ ಟು ಮೇಕ್ ಇಟ್ ಅಲೈವ್, otherwise you will become dead Christians. Finally you will be buried one day. ಅದಾಗಬಾರ್ದು. ಲೈಫ್ ಹೋಯ್ತು ಹಾಳಾಗಿ. ಆ ಥರ ಆಗಬಾರ್ದು. ನಿಮ್ಮ ಒಳಗಡೆ ಒಂದು ಇಮೇಜ್ ಇದೆ, ಆ ಇಮೇಜಿಗೆ ಲೈಫ್ ಬರಬೇಕು. ನೌ ದಟ್ ಇಮೇಜ್ ಇಸ್ ಡೆಡ್. ದಟ್ ಇಮೇಜ್ ಇಸ್ ದೇರ್ ಇನ್ ಎವ್ರಿ ಹ್ಯೂಮನ್ ಬೀಯಿಂಗ್. ಎಲ್ಲ ಮನುಷ್ಯನಲ್ಲೂ ಇದೆ. ನಾಟ್ ಓನ್ಲಿ ಇನ್ ಕ್ರಿಶ್ಚಿಯನ್ಸ್, ಕ್ರೈಸ್ತರಲ್ಲಿ ಮಾತ್ರ ಅಲ್ಲ. Every human being has God's image in them, but it is in the dead state. ಎಲ್ಲ ಮನುಷ್ಯನಲ್ಲೂ ದೇವರ ಒಂದು ಇಮೇಜ್ ಇದೆ, ಆದರೆ ಅದು ಸತ್ತ ರೀತಿಯಲ್ಲಿದೆ. ಇಟ್ ಈಸ್ ಡೆಡ್. ದಟ್ ಈಸ್ ಕಾಲ್ಡ್ ಸ್ಪಿರಿಚುವಲಿ ಡೆಡ್. ಆತ್ಮಿಕವಾಗಿ ಸತ್ತ ಅವಸ್ಥೆಯಲ್ಲಿದೆ. ಯಾವಾಗ ಇದಕ್ಕೆ ಜೀವ ಬರುತ್ತೆ? when Holy Spirit comes, when the Spirit of God comes, the breath of God comes, that image will get life. ಆ ಒಳಗಡೆ ಇರುವ ಇಮೇಜ್ ಇದೆಯಲ್ವಾ, ದೇವರ ರೂಪ ಜೀವ ಪಡ್ಕೊಳ್ಳುತ್ತೆ. ಅಲ್ಲಿಂದ ನಿನ್ನ ಕ್ರಿಶ್ಚಿಯನ್ ಲೈಫ್ ಅಥವಾ ಸ್ಪಿರಿಚುವಲ್ ಲೈಫ್ ಪ್ರಾರಂಭ ಆಗುತ್ತೆ. ಅಲ್ಲಿವರೆಗೂ ಆಗಲ್ಲ. ಫಿಸಿಕಲಿ ವಿ ಆರ್ ಅಲೈವ್, ಮೆಂಟಲಿ ವಿ ಆರ್ ಅಲೈವ್, ಸ್ಪಿರಿಚುವಲಿ ಡೆಡ್. ಫಿಸಿಕಲಿ ಮೆಂಟಲಿ ವಿ ವಿಲ್ ಡೂ ಸೋ ಮೆನಿ ಥಿಂಗ್ಸ್, ಬಟ್ ಸ್ಪಿರಿಚುವಲಿ ಯು ಕಾಂಟ್ ಡೂ ಎನಿಥಿಂಗ್. ಫಿಸಿಕಲಿ ಸುಮಾರು ಕೆಲಸ ಮಾಡ್ತೀವಿ, ಮಾನಸಿಕವಾಗಿ ಸುಮಾರು ಕೆಲಸ ಮಾಡ್ತೀವಿ. ಕೆಲವು ಹೇಳ್ತಾರೆ ಅವಳು ತುಂಬ ಬ್ರಿಲಿಯಂಟ್, ಅವನು ತುಂಬ ಬ್ರಿಲಿಯಂಟ್, ತುಂಬ ಟ್ಯಾಲೆಂಟ್. ಇದಕ್ಕೆ ನಿನಗೆ ಈ ಸ್ಪಿರಿಚುವಲ್ ಲೈಫ್ ಬೇಕಾಗಿಲ್ಲ. ಯು ಡೋಂಟ್ ನೀಡ್ ಸ್ಪಿರಿಚುವಲ್ ಲೈಫ್. ಆದರೆ ನಿನ್ನ ಒಳಗಡೆ ಯಾವಾಗ ಈ ಆತ್ಮಿಕವಾದ ಜೀವ ಬರುತ್ತಲ್ವಾ, ಆಗ ನೀನೇನಾಗ್ತೀಯ ಗೊತ್ತಾ? ನೀನು ಆತ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಉಳ್ಳವನಾಗ್ತೀಯ. ವೆನ್ ಯು ಗೆಟ್ ದಟ್ ಲೈಫ್, ಸ್ಪಿರಿಚುವಲ್ ಲೈಫ್, ಯು ವಿಲ್ ಬಿ ಇಂಟ್ರೆಸ್ಟೆಡ್ ಇನ್ ಥಿಂಗ್ಸ್ ಆಫ್ ಗಾಡ್. ದೈವಿಕವಾದ ಕಾರ್ಯಗಳಲ್ಲಿ, ಸ್ವರ್ಗೀಯವಾದ ಕಾರ್ಯಗಳಲ್ಲಿ ನಿನಗೆ ಆಸಕ್ತಿ ಬರುತ್ತೆ. ಇವತ್ತು ನಮ್ಮ ಆಸಕ್ತಿ ಯಾವುದರಲ್ಲಿ? ಹೌ ಮೆನಿ ಆಫ್ ಯು ಆರ್ ಫ್ರಮ್ ಕ್ರಿಶ್ಚಿಯನ್ ಫ್ಯಾಮಿಲೀಸ್? ಕ್ರೈಸ್ತ ಕುಟುಂಬಗಳಿಂದ ಎಷ್ಟು ಜನ ಬಂದಿದ್ದೀರಿ? ಕೈ ಎತ್ತೋದು ಬೇಡ, ನಾನು ನೀವು ಎಲ್ಲ ಅಲ್ಲಿಂದನೇ ಬಂದಿದ್ದೀವಿ. ನಮ್ಮ ಕುಟುಂಬದವರ ಇಂಟ್ರೆಸ್ಟ್ ಏನಿದೆ? ವಾಟ್ ಈಸ್ ದ ಇಂಟ್ರೆಸ್ಟ್ ಆಫ್ ಅವರ್ ಪೇರೆಂಟ್ಸ್? ಪೇರೆಂಟ್ಸ್ ಇಂಟ್ರೆಸ್ಟ್ ಏನು ಅಂದರೆ, ನನ್ನ ಮಗ ಚೆನ್ನಾಗಿ ಓದಬೇಕು, ನನ್ನ ಮಗಳು ಚೆನ್ನಾಗಿ ಓದಬೇಕು, ಓದಿ 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 ಚೆನ್ನಾಗಿ ದುಡಿಬೇಕು, ದುಡ್ಡು ಮಾಡಬೇಕು, ದುಡ್ಡು ಮಾಡಿ ಮನೆ ಕಟ್ಟಬೇಕು, ಕಾರ್ ತಗೋಬೇಕು, ಮದುವೆ ಆಗಬೇಕು. ಇಲ್ಲಿ ಸೆಟ್ಲ್ ಆಗಬಾರ್ದು, ಫಾರಿನಲ್ಲಿ ಸೆಟ್ಲ್ ಆಗಬೇಕು. ಸಾಧ್ಯವಾದರೆ ನಮಗೂ ಅಲ್ಲಿ ಸೆಟ್ಲ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಬದುಕಬೇಕು. ದಿಸ್ ಈಸ್ ದ ಇಂಟ್ರೆಸ್ಟ್, ಡಿಸೈರ್ ಆಫ್ ಎವ್ರಿ ಪೇರೆಂಟ್ಸ್. ಆದರೆ ಲೋಕದಲ್ಲಿರುವ ಇತರ ತಂದೆ ತಾಯಂದಿರಿಗೂ, ಕ್ರೈಸ್ತ ತಂದೆ ತಾಯಂದಿರಿಗೂ ಇದೇ ಆಸೆ. ಆದರೆ ಅದರ ಅರ್ಥ ಇಷ್ಟೇನೆ, ದೇ ಆರ್ ಆಲ್ಸೋ ಸ್ಪಿರಿಚುವಲಿ ಡೆಡ್. ಆತ್ಮದಲ್ಲಿ ಸತ್ತವರಾಗಿದ್ದಾರೆ. ಯಾವಾಗ ಯಾವ ತಂದೆ ತಾಯಿ ಸ್ಪಿರಿಚುವಲಿ ಅಲೈವ್, ಆತ್ಮದಲ್ಲಿ ಜೀವ ಹೊಂದ್ಕೊಂಡಿರ್ತಾರೋ, ಅವರ ಆಸೆ ಏನು ಗೊತ್ತಾ? ನನ್ನ ಮಗ, ನನ್ನ ಮಗಳು ವಿಶ್ವಾಸದಲ್ಲಿ ಬಲಗೊಳ್ಬೇಕು, ನನ್ನ ಮಗನ ಜೀವನ ಸಾಕ್ಷಿ ಜೀವನ ಆಗಬೇಕು, ನನ್ನ ಮಗಳ ಜೀವನ ಸಾಕ್ಷಿ ಜೀವನ ಆಗಬೇಕು, ನನ್ನ ಮಗನು ಮಗಳು ಈ ಧರೆಗೆ ಉಪ್ಪಾಗಿ, ಯೇಸುವಿನ ಶಿಷ್ಯಳಾಗಿ ದೇವರ ಮಹಿಮೆಗಾಗಿ ಬದುಕಬೇಕು. ಅವನು ದೇವರ ಸೇವೆ ಮಾಡಬೇಕು. ದೇವರು ಅವನನ್ನು ಸೃಷ್ಟಿ ಮಾಡಿದ್ದಾರೆ, ಆದ್ದರಿಂದ ನನ್ನ ಮಗ ದೇವರಿಗಾಗಿ ಬದುಕಬೇಕು, ನನ್ನ ಮಗಳು ದೇವರಿಗಾಗಿ ಬದುಕಬೇಕು. ಈ ಆಸೆ ಪೇರೆಂಟ್ಸ್ ಒಳಗಡೆ ಬರುತ್ತೆ. ಆದರೆ ಇವತ್ತು ಪೇರೆಂಟ್ಸ್ ಒಳಗಡೆ ಈ ಆಸೆ ಇಲ್ಲ. ಯಾಕೆ ಅಂದರೆ ದೇ ಆರ್ ಆಲ್ಸೋ ಸ್ಪಿರಿಚುವಲಿ ಡೆಡ್ ಕ್ರಿಶ್ಚಿಯನ್ಸ್. ಕ್ರಿಶ್ಚಿಯನ್ಸ್ ಬಟ್ ಸ್ಪಿರಿಚುವಲಿ ಡೆಡ್. ಒಳಗಡೆ ಜೀವ ಇಲ್ಲ. ನಿಮಗೆ ಕೇಳಿಸ್ಕೊಳ್ಳುವಾಗ ಬೇಸರ ಆಗ್ಬೋದು, ನಿಮಗೆ ಬೇಸರ ಆದರೂ ಪರವಾಗಿಲ್ಲ, ಬಟ್ ದಿಸ್ ಇಸ್ ದ ಟ್ರೂತ್. ದಿಸ್ ಇಸ್ ದ ಟ್ರೂತ್. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಆಸ್ಪತ್ರೆಗೆ ಹೋಗುವಾಗ ಡಾಕ್ಟರ್ ಹೇಳ್ತಾರೆ ನಿಮ್ಗೆ ಇಂತಿಂಥ ಕಾಯಿಲೆ ಇದೆ ಅಂತ. ಸತ್ತೋಗ್ಲಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇರೋದಲ್ಲ, ಟ್ರೀಟ್ಮೆಂಟ್ ತಗೊಂಡು ಬದುಕಲಿ ಅನ್ನೋ ಉದ್ದೇಶದಿಂದ ಡಾಕ್ಟರ್ ಹೇಳ್ತಾರೆ. ಅದೇ ರೀತಿಯಲ್ಲಿ ಹೇಳ್ತಾ ಇರೋದು ಅಷ್ಟೇ ಪ್ರೀತಿಯ ಸಹೋದರ ಸಹೋದರಿಯರೇ. ದಿಸ್ ಇಸ್ ದ ಕಂಡೀಷನ್ ಆಫ್ ಟುಡೇಸ್ ಕ್ರಿಶ್ಚಿಯನ್ ಫ್ಯಾಮಿಲೀಸ್. ಐ ಆಮ್ ನಾಟ್ ಟಾಕಿಂಗ್ ಆಲ್ ದ ಫ್ಯಾಮಿಲೀಸ್ ಆರ್ ದ ಸೇಮ್. ನೋ, ಎಲ್ಲ ಅಲ್ಲ. ದೇರ್ ಆರ್ ಫ್ಯೂ, ಕೆಲವು ಒಂದೋ ಎರಡೋ ನಿಮ್ಮ ಊರಲ್ಲಿ ಸಿಗ್ಬೋದೇನೋ. ಸಿಕ್ಕಿದ್ರೆ ಭಾಗ್ಯವಂತರು, ಆಯ್ತಾ? ಮಿಕ್ಕಿದ ಕುಟುಂಬ ಎಲ್ಲ ಬೆಳಗ್ಗೆ ಏಳು, ದುಡಿ, ತಿನ್ನು, ಕುಡಿ, ಮನೆ ಕಟ್ಟು, ಮನೆ ಮಾಡು, ಮದುವೆ ಮಾಡು, ಕಾರ್ ತಗೋ, ಅದು ತಗೋ, ಇದು ತಗೋ, ಓದು, ಇನ್ನು ಸೈಟ್ ದೊಡ್ಡದು ಮಾಡ್ಕೊ, ಮನೆ ದೊಡ್ಡದು ಮಾಡ್ಕೊ, ಈ ಮನೆ ಒಡಿ, ಇನ್ನೊಂದು ಕಟ್ಟು, ಅಲ್ಲಿ ಹೋಗು, ಇಲ್ಲಿ ಹೋಗು, ದುಡಿ, ಅಲ್ಲಿ ಜಾಸ್ತಿ ಸ್ಯಾಲ್ರಿ, ಇಲ್ಲಿ ಕಡಿಮೆ ಸ್ಯಾಲ್ರಿ, ಅವ್ರು ಅಲ್ಲಿ ಓದಿದ್ರು ಇಲ್ಲಿ ಓದಿಸು, ಬರೀ ಇದೆ. ಬೈಬಲ್ ಗಂಧ ಗೊತ್ತಿಲ್ಲ, ಯೇಸು ಯಾರು ಗೊತ್ತಿಲ್ಲ, ಪವಿತ್ರಾತ್ಮರು ಯಾರು ಗೊತ್ತಿಲ್ಲ. ಪವಿತ್ರಾತ್ಮರ ಹಾಡೆಲ್ಲ ಹಾಡ್ತೀವಿ, ಆಯ್ತಾ? ಚರ್ಚಿಗೆಲ್ಲ ಬರ್ತೀವಿ, ಕಮ್ಯುನಿಯನ್ನೆಲ್ಲ ತಗೊಳ್ತೀವಿ, ಬಟ್ ನೋ ಟೇಸ್ಟ್. ಹಬ್ಬ ಬಂದರೆ ಸಾಕು ಚೆನ್ನಾಗಿ ಕುಡಿಯೋದು, ಟೈಟಾಗಿ ಮಲ್ಕೊಬಿಡೋದು.
ಕೆಲವು ಮನೇಲಿ ಗಂಡ ಹೆಂಡತಿ ಮಕ್ಕಳು ಒಟ್ಟಿಗೆ ಸೇರಿ ಕುಡಿತಾರೆ ಕ್ಯಾಥಲಿಕ್ಸ್ ಕುಟುಂಬದಲ್ಲಿ. ಅಂಡ್ ದೇ ಆರ್ ಕ್ರಿಶ್ಚಿಯನ್ಸ್. ಹೊರಗಡೆ ಕ್ರಿಶ್ಚಿಯನ್ ಬೋರ್ಡ್ ಇರುತ್ತೆ ಅಷ್ಟೇನೆ, ಒಳಗಡೆ ಡಮ್ಮಿ ಆಗಿರುತ್ತೆ. ಇದನ್ನ ಚೇಂಜ್ ಮಾಡಬೇಕು. ಯು ಶುಡ್ ಬ್ರಿಂಗ್ ಚೇಂಜ್ ಇನ್ ದ ಚರ್ಚ್, ಇನ್ ದ ವರ್ಲ್ಡ್, ಥ್ರೂ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ನೀವು ಪವಿತ್ರಾತ್ಮ ಶಕ್ತಿಯಿಂದ ತುಂಬಿದವರಾಗಿ ಜೀವಿಸಿ, ಬೋಧಿಸಿ, ನೀವು ಈ ಧರ್ಮಸಭೆಯಲ್ಲಿ ಒಂದು ಉಜ್ಜೀವನವನ್ನು ತರಬೇಕು. ನಿಮ್ಮ ಈ ಪ್ರಪಂಚದಲ್ಲಿ ಬದುಕುತ್ತಿರುವ ಊರಿನಲ್ಲಿ, ಕೆಲಸ ಮಾಡುವ ಸ್ಥಳದಲ್ಲಿ, ಸ್ಟಡಿ ಮಾಡುವ ಸ್ಥಳದಲ್ಲಿ ಒಂದು ದೊಡ್ಡ ಉಜ್ಜೀವನ ತರಬೇಕು. ನೋಡಿ, ಇವತ್ತು ಕರಿಸ್ಮ್ಯಾಟಿಕ್ ಪ್ರೇಯರ್ಗಳು ಎಲ್ಲ ಕಡೆ ನಡೀತಾ ಇದೆ. ಕ್ಯಾಥಲಿಕ್ ಕರಿಸ್ಮ್ಯಾಟಿಕ್ ಮೂವ್ಮೆಂಟ್ ಮುಖಾಂತರ ತುಂಬಾ ಉಜ್ಜೀವನ ಆಗ್ತಾ ಇದೆ. ಆದರೆ ಇದರ ಒಂದು ಸ್ಪಾರ್ಕ್ ಎಲ್ಲಿಂದ ಬಂತು ಗೊತ್ತಾ? ಎಲ್ಲೋ ಒಂದು ಕಾಲೇಜಿನಲ್ಲಿ ಸ್ಟಡಿ ಮಾಡ್ತಾ ಇದ್ದಂಥ ಸ್ಟೂಡೆಂಟ್ಸ್, ಇಲ್ಲಲ್ಲ ಫಾರಿನ್ನಲ್ಲಿ, ಜರ್ಮನಿನ ಊರ ಹೆಸರು ನನಗೆ ಗೊತ್ತಿಲ್ಲ, ಓಕೆ, ಹೊರಗಡೆ ದೇಶದಲ್ಲಿ ಎಲ್ಲೋ ಸ್ಟಡಿ ಮಾಡ್ತಾ ಇದ್ದ ಒಂದು ಕಾಲೇಜ್ ಕ್ಯಾಂಪಸ್ನಲ್ಲಿ ಕೆಲವು ಮಕ್ಕಳು, ದೇ ಆರ್ ನಾಟ್ ಕ್ಯಾಥಲಿಕ್ಸ್, ಸಮ್ ಅದರ್ ಡಿನಾಮಿನೇಷನ್, ಬಟ್ ಕ್ರಿಶ್ಚಿಯನ್ಸ್, ಅವರು ದಾಹಗೊಂಡು ಪ್ರಾರ್ಥನೆಯಲ್ಲಿ, ಈ ರೀತಿ ಪ್ರೇಯರ್ ಮೀಟಿಂಗ್ ಅಲ್ಲಿ ಭಾಗವಹಿಸಿದಾಗ, ದೇ ವರ್ ಥರ್ಸ್ಟಿಂಗ್ ಫಾರ್ ದ ಹೋಲಿ ಸ್ಪಿರಿಟ್. ನಮಗೆ ಪರಿಶುದ್ಧಾತ್ಮರು ಬೇಕು ಅಂತ ದಾಹಗೊಂಡು ಪ್ರಾರ್ಥಿಸಿದ್ರು. ಆ ಗುಂಪಲ್ಲಿ ಕೆಲವು ಕ್ಯಾಥಲಿಕ್ ಮಕ್ಕಳು ಇದ್ರು. ಅವರ ಒಳಗಡೆ ಈ ಸ್ಪಾರ್ಕ್ ಬಂತು, ಈ ಬೆಂಕಿ ಕಿಡಿ ಬಂತು. ಅಲ್ಲಿಂದ ಅಂಟ್ಕೊಂಡು ಬಂದು ಕೇರಳ, ಮಹಾರಾಷ್ಟ್ರ, ಮುಂಬೈ, ಹೀಗೆ ಅದು ಪ್ರಾರಂಭ ಆಯಿತು ಕರಿಸ್ಮ್ಯಾಟಿಕ್ ಮೂವ್ಮೆಂಟ್. ಹಾಗೆ ಪ್ರಾರಂಭ ಆಗಿದ್ದು ಈಗ ಇಲ್ಲಿ ತನಕ ಬಂದಿದೆ. ಆದರೆ ಇವತ್ತದು ಬೇರೆ ಥರ ಹೋಗ್ತಾ ಇದೆ. ಅದಕ್ಕೊಂದು ಉಜ್ಜೀವನ ಬೇಕೀಗ. rekindling that fire is important. Renewal of that power, that fire is important. ಆ ಬೆಂಕಿ ಮತ್ತೆ ಒಂದು ನವೀಕರಣ ಆಗಬೇಕೀಗ, ಹೊಸದಾಗಬೇಕು. ನಮ್ಮೊಬ್ಬೊಬ್ಬರ ಒಳಗಡೆನೂ ಅದು ಉರಿಬೇಕು. ನಿಮ್ಮ ಒಳಗಡೆ ಈ ಬೆಂಕಿ ಉರಿಲಿಕ್ಕೆ ಶುರುವಾದರೆ ನೀವು ಸುಮ್ಮನೆ ಇರೋದಿಲ್ಲ, ನೀವು ಓಡ್ ಹೋಗ್ತೀರಿ ಬೇರೆ ಕಡೆ. ಮಾತೆ ಮರಿ ಹೇಳ್ತಾರ, ಅವ್ರ ಒಳಗಡೆ ಯೇಸು ಬಂದಾಗ ಅವ್ರಿಗೆ ಸುಮ್ಮನೆ ಇರ್ಲಿಕ್ಕಾಗಿಲ್ಲ. ಶಿ ರ್ಯಾನ್, ಅವಳು ಓಡಿದ್ರು. ಎಲ್ಲಿಗೆ? ಎಲಿಜಬೆತ್ ಅಮ್ಮನ ಮನೆ ಹುಡ್ಕೊಂಡು ಓಡೋದ್ರು. ಬೆಟ್ಟ ಗುಡ್ಡ ಎಲ್ಲ ಹತ್ತಿ ಓಡೋದ್ರು. ಯಾರಿದ್ದಾರೆ ಜೊತೆಯಲ್ಲಿ, ಯಾರು ಬರ್ತಾರೆ ಜೊತೆಯಲ್ಲಿ? ಕಾಡಿದೆಯಲ್ವಾ, ಬೆಟ್ಟ ಇದೆಯಲ್ವಾ, ಬಿಸಿಲಿದೆಯಲ್ವಾ, ರಾತ್ರಿ ಏನು ಮಾಡೋದು ಯೋಚನೆ ಮಾಡಲಿಲ್ಲ. ಗಾಳಿ, ಗಾಳಿ ಥರ. ಅದೇ ಥರ ನಿಮ್ಮೊಳಗಡೆ ಪರಿಶುದ್ಧಾತ್ಮರು ಬಂದರೆ, ಈಗ ನೋಡ್ಲಿಕ್ಕೆ, ಈಗ ಇವಳ ಹೆಸರೇನು? ವಾಟ್ ಇಸ್ ಯುವರ್ ನೇಮ್? ಕಮ್ ಹಿಯರ್. ಏನು ಹೆಸರು? ರಿಷಾ. ರಿಷಾ ಆರ್. ಈಗ ಈ ರಿಷಾ ಆರ್ ಒಳಗಡೆ ಪರಿಶುದ್ಧಾತ್ಮರ ಬೆಂಕಿ ಬಂದರೆ ಇವಳು ಏನು ಮಾಡ್ತಾಳೆ ಗೊತ್ತಾ? ಇವಳು ಏನು ಮಾಡ್ತಾಳಂತ ಯಾರಿಗೂ ಹೇಳಲಿಕ್ಕೆ ಆಗೋದಿಲ್ಲ. ಇವಳ ಬಗ್ಗೆ ನಿಮಗೆ ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಯು ಕ್ಯಾನ್ ಪ್ರಿಡಿಕ್ಟ್ ಅಬೌಟ್ ಹರ್. ಅವ್ರ ಪೇರೆಂಟ್ಸ್ಗೂ ಪ್ರಿಡಿಕ್ಟ್ ಮಾಡ್ಬೋದು, ನನ್ನ ಮಗಳು ಹೀಗೆ, ಅವಳು ಹೀಗೇನೆ, ಇವಳು ಹೀಗೇನೆ ಅಂತ ಅವ್ರ ಫ್ರೆಂಡ್ಸ್ ಪ್ರಿಡಿಕ್ಟ್ ಮಾಡ್ಬೋದು. ಆದರೆ ಪರಿಶುದ್ಧಾತ್ಮರು ಇವರು ಒಳಗಡೆ ಬಂದರೆ ಮಾತ್ರ, ಯು ವಾಂಟ್ ಹೋಲಿ ಸ್ಪಿರಿಟ್, ಥರ್ಸ್ಟ್ ಫಾರ್ ಇಟ್. ಓಕೆ, ಓಕೆ, ಗಾಡ್ ವಾಂಟ್ಸ್ ಟು ಗಿವ್ ಯು ದ ಹೋಲಿ ಸ್ಪಿರಿಟ್, ಪ್ರೊವೈಡೆಡ್ ಯು ಹ್ಯಾವ್ ಟು ಥರ್ಸ್ಟ್ ಫಾರ್ ಇಟ್. ಓಕೆ, ಬಂದರೆ ತ್ರಿಷಾ ಹೇಗೆ ಅಂತ ಅವರ ಅಪ್ಪ ಅಮ್ಮಂಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನನ್ನ ಮಗಳು ಈ ಥರ ಇರಲೇ ಇಲ್ಲ, ಅವಳು ಇವತ್ತು ಒಬ್ಬೊಬ್ಬಳೇ ಹೋಗ್ತಾಳೆ, ಎಲ್ಲೆಲ್ಲೋ ಹೋಗ್ತಾಳೆ, ಸಿಕ್ಕವರಿಗೆಲ್ಲ ಯೇಸು ಬಗ್ಗೆ ಹೇಳ್ತಾರೆ, ನಮಗೇ ಧೈರ್ಯ ಇಲ್ಲ, ಯಾರಾದ್ರೂ ಏನಾದರೂ ಮಾಡಿಬಿಟ್ರೆ ಅವ್ರದ್ದು ಯೋಚನೆ, ಅವರಿಗೆ ಇವಳದು ಪ್ರಾಣದ ಯೋಚನೆ ಆಗುತ್ತೆ, ಇವಳದು ಮಾನದ ಯೋಚನೆ, ಇವಳದು ಮರ್ಯಾದೆ ಯೋಚನೆ, ಎಲ್ಲ ಯೋಚನೆ ಮಾಡ್ತಾ ಕೂತ್ಕೊಳ್ತಾರೆ. ಇವಳಿಗೆ ಪ್ರಾಣ, ಮಾನ, ಮರ್ಯಾದೆ ಯಾವುದು ಯೋಚನೆನೇ ಇಲ್ಲ. ಮರ್ಯಾದೆ ಯಾರಿಗೆ? ಲೋಕನ ಪ್ರೀತಿ ಮಾಡೋ ಮನುಷ್ಯರಿಗೆ ಮಾನ ಮರ್ಯಾದೆ ತುಂಬಾ ಮುಖ್ಯ. ಆಯ್ತಾ? ಮರ್ಯಾದೆಗಾಗಿ ಬದುಕಬೇಕಾಯ್ತಾ? ಯೇಸು ಮೇಲೆ ಪ್ರೀತಿ ಬಂದ್ಬಿಟ್ರೆ, ಪರಿಶುದ್ಧಾತ್ಮರು ಬಂದ್ರೆ ಏನ್ ತುಂಬಿಸ್ತಾರೆ ಗೊತ್ತಾ? ಹಿ ವಿಲ್ ಫಿಲ್ ಯು ವಿತ್ ದ ಲವ್ ಆಫ್ ಜೀಸಸ್ ಇನ್ ಯುವರ್ ಹಾರ್ಟ್. ಆಗ ಮಾನ ಮರ್ಯಾದೆಗೋಸ್ಕರ ಯಾರು ಬದುಕೋದಿಲ್ಲ. ಮಾನ ಹೋದ್ರು, ಮರ್ಯಾದೆ ಹೋದ್ರು, ಯಾರು ಏನ್ ಅಂದ್ಕೊಂಡ್ರು, ಏನೇ ಆದ್ರು, ಐ ಮಸ್ಟ್ ಲಿವ್ ಫಾರ್ ಜೀಸಸ್, ಐ ಮಸ್ಟ್ ಡೈ ಫಾರ್ ಜೀಸಸ್. ಆ ರೀತಿ ಇವಳಾಗ್ತಾಳೆ. ಆ ರೀತಿ ಇವಳಾಗುವಾಗ ಏನಾಗುತ್ತೆ? ಇವಳ ಫ್ರೆಂಡ್ಸಿಗೂ ಕನ್ಫ್ಯೂಷನ್ ಶುರು ಆಗುತ್ತೆ, ಪೇರೆಂಟ್ಸ್ಗೂ ಕನ್ಫ್ಯೂಷನ್ ಶುರು ಆಗುತ್ತೆ, ಪ್ಯಾರಿಷ್ ಪ್ರೀಸ್ಟ್ಗೂ ಕನ್ಫ್ಯೂಷನ್ ಶುರು ಆಗುತ್ತೆ. ಏನಪ್ಪಾ ಇವಳನ್ನ ಮಾಡೋದು, ಏನು ಮಾಡಿದ್ರು ಹಿಡಿಲಿಕ್ಕೆ ಆಗೋದಿಲ್ಲಲ್ಲ ಅಂತ ಎಲ್ಲರೂ ಹಿಡಿಲಿಕ್ಕೆ ಟ್ರೈ ಮಾಡ್ತಾರೆ. ಒಬ್ರು ಕೈಗೂ ಸಿಗೋದಿಲ್ಲ, ಒಬ್ರು ಕೈಗೂ ಸಿಗೋದಿಲ್ಲ. ಯಾಕಂದ್ರೆ ಗಾಳಿ ಹೊಸದಾಗಿ ಹುಟ್ಟುವಾಗ ನೀವು ಗಾಳಿ ತರ ಆಗ್ತೀರಾ, ಒಬ್ರು ಕೈಗೂ ಸಿಗೋದಿಲ್ಲ. ರಿಷಾ ಪವಿತ್ರಾತ್ಮರ ಶಕ್ತಿಯಿಂದ ನೀನು ತುಂಬಲ್ಪಟ್ಟೆ ಹೋಗ್ಬೇಕು ಇಲ್ಲಿಂದ. ಆಯ್ತಾ? ದಾಹಗೊಂಡು ಪ್ರಾರ್ಥನೆ ಮಾಡು. ದೇವರು ನಿನ್ನ ದಾಹವನ್ನು ತೃಪ್ತಿಪಡಿಸ್ತಾರೆ. ಓಕೆ,
You're thirsting for the Holy Spirit? Surely? You want to be like wind? Huh? Okay. Pray. Close your eyes and pray. Pray to Jesus. ಯೇಸು ಆಗಿದ್ದಾರೆ ಪರಿಶುದ್ಧಾತ್ಮರನ್ನ ನೀಡುವವರು. If you surely thirst for the Holy Spirit, He will fill you with His Spirit. You will never be the same. Your entire life will change. Your thinking pattern will change. Your behavior will change. Your desires will change. Your intentions of life will change. You will bring a great change in the society, in the church, in your family members. That will happen when you receive the power from above. Pray for it. Thank you, Lord. Thank you, Jesus. Hallelujah. ದಾಹ ಉಳ್ಳವರಿಗೆ ಜೀವ ಛಲವನ್ನು ಕೊಡುವಂತ ಪ್ರಭು ಯೇಸುವೆ, ಈ ಮಗಳ ಹೃದಯದಲ್ಲಿ ಆ ಪರಿಶುದ್ಧಾತ್ಮನ ಶಕ್ತಿ ಸ್ವೀಕಾರವಾಗಲಿ. ಇವಳಲ್ಲಿ ಮಾತ್ರವಲ್ಲ, ಯಾರೆಲ್ಲ ದಾಹದಿಂದ ಇದ್ದಾರೋ, ಯಾರೆಲ್ಲ ದಾಹದಿಂದ ಪ್ರಾರ್ಥಿಸ್ತಾ ಇದ್ದಾರೋ, ಬಯಸ್ತಾ ಇದ್ದಾರೋ, ಅವರೆಲ್ಲರಲ್ಲಿ ಒಬ್ಬ ಆತ್ಮನ ಶಕ್ತಿ ತುಂಬಲ್ಪಡಲಿ. ರುಚಿ ಕಳೆದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳ ಹೃದಯದಲ್ಲೂ ಒಂದು ಹೊಸ ರುಚಿ ಈ ದಿನ ಉಂಟಾಗಲಿ ಸ್ವಾಮಿ. ಈ ಧ್ಯಾನ ಕೂಟದ ಮುಖಾಂತರ ಉಂಟಾಗಲಿ ಅಪ್ಪ. ಪ್ರಭುವಿನಲ್ಲಿ ಹರ್ಷಿಸಲು ಬೇಕಾದ ಕೃಪೆ ಉಂಟಾಗಲಿ ಅಪ್ಪ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಆಮೆನ್. ನೀವೆಲ್ಲರೂ ಪ್ರಾರ್ಥಿಸ್ಬೇಕಾಯ್ತಾ? ಉದ್ದೇಶ ಇದೆ. ಯಾವ ಉದ್ದೇಶ? ಯಾರಿಂದ ತುಂಬಲ್ಪಡಬೇಕು? ಪರಿಶುದ್ಧ. ಯಾರು ತುಂಬಿಸ್ತಾರೆ? ಯಾರು ತುಂಬಿಸ್ತಾರೆ? ಯೇಸು ಮಾತ್ರ ತುಂಬಿಸ್ಲಿಕ್ಕಾಗೋದು. ಬೇರೆ ಯಾರಿಗೂ ಈ ಪರಿಶುದ್ಧಾತ್ಮರಿಂದ ನಿಮ್ಮನ್ನ ದೀಕ್ಷಾ ಸ್ನಾನ ಪಡಿಸ್ಲಿಕ್ಕೆ ಆಗೋದಿಲ್ಲ. ನೀರಿನ ದೀಕ್ಷಾ ಸ್ನಾನ ನಮ್ಮ ಪ್ಯಾರಿಶ್ ಪ್ರೀಸ್ಟ್ ಕೊಡ್ತಾರೆ, ಅಥವಾ ಬೇರೆ ಡಿನಾಮಿನೇಷನ್ ಅಲ್ಲಿ ಅವರ ಪಾಸ್ಟರ್ಸ್ಗಳು ಕೊಡ್ತಾರೆ. ಆದರೆ ಈ ಪವಿತ್ರಾತ್ಮನ ದೀಕ್ಷೆ ಅನ್ನೋದು ಕೊಡ್ಲಿಕ್ಕಾಗೋದು ಒಬ್ರಿಗೆ ಮಾತ್ರ. ಓನ್ಲಿ ಜೀಸಸ್ ಕ್ಯಾನ್ ಗಿವ್. ಅದಕ್ಕೆ ಯೇಸು ಹೇಳ್ತಾರೆ, ಜಾನ್ 7:37 and 38, ಯೋವಾನ್ನ 7:37-38ರಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಕಮ್ ಟು ಮೀ ದೋಸ್ ಹೂ ಆರ್ ಥರ್ಸ್ಟಿ, ಕಮ್ ಟು ಮೀ. ಗೋ ಟು ದೇರ್ ಅಂತ ಹೇಳಲಿಲ್ಲ, ಗೋ ಟು ಹಿಮ್ ಅಂತ ಹೇಳಲಿಲ್ಲ, ಡೂ ದ್ಯಾಟ್ ಅಂತ ಹೇಳಲಿಲ್ಲ, ಡೂ ದಿಸ್ ಅಂತ ಹೇಳಲಿಲ್ಲ, ಕಮ್ ಟು ಮೀ. ಬಾಯಾರಿದವನು ಯಾರ ಬಳಿಗೆ? ಯಾರ ಬಳಿಗೆ? ಬಾಯಾರಿಕೆ ಇದೆಯಾ? ಬಾಯಾರಿಕೆ ಇದೆಯಾ? ಆರ್ ಯು ಥರ್ಸ್ಟಿಂಗ್? ಡೂ ಯು ಹ್ಯಾವ್ ದ ಥರ್ಸ್ಟ್? Now you may not have that much thirst, but after 2-3 days you may have that thirst. ಈಗ ನಮ್ಗೆ ಅಷ್ಟು ದಾಹ ಇರ್ಲಿಕ್ಕಿಲ್ಲ. ಯಾಕೆಂದ್ರೆ ಇವತ್ತು ಪ್ರಾರಂಭ ಮಾಡಿದ್ದು ಅಷ್ಟೇ ಅಲ್ವಾ, ಧ್ಯಾನ ವಾಕ್ಯ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಇವತ್ತು ನಮಗೆ ಸ್ವಲ್ಪ ಸ್ಟ್ರಗಲ್ ಆಗ್ಬೋದು, ಕಷ್ಟ ಆಗ್ಬೋದು. ನಮ್ಮ ಬಾಡಿ ಅಷ್ಟು ಎನ್ಕರೇಜ್ ಮಾಡೋದಿಲ್ಲ, ನಮ್ಮ ಮನಸ್ಸು ಅಷ್ಟು ಸಪೋರ್ಟ್ ಮಾಡೋದಿಲ್ಲ. ಆದರೆ ಖಂಡಿತವಾಗಲೂ ಆಫ್ಟರ್ 1 or 2 days, 1-2 ದಿನ ಆದಮೇಲೆ ನಿಮ್ಮ ಬಾಡಿ, ನಿಮ್ಮ ಮೈಂಡ್ ಖಂಡಿತವಾಗಲೂ ದಾಹ ಪಡ್ಲಿಕ್ಕೆ ಶುರು ಮಾಡುತ್ತೆ. ಅದು ದಾಹ ಪಡ್ಲಿಕ್ಕೆ ಶುರು ಮಾಡಿದ್ರೆ ನೀವು ಬರಬೇಕಾಗಿರೋದು ಒಬ್ಬರ ಬಳಿಗೆ ಮಾತ್ರನೇ. ಯಾರ ಬಳಿಗೆ? ಯೇಸುವಿನ ಬಳಿಗೆ. ಯೇಸು ಏನಂತ ಹೇಳ್ತಾರೆ? ಓದಿ ನೋಡೋಣ. ಬಾಯಾರಿದವನು ಯಾರ ಬಳಿಗೆ ಬರಲಿ? ಯಾರ ಬಳಿಗೆ ಬರಲಿ? ನನ್ನ ಬಳಿಗೆ ಬಂದು ಕುಡಿಯಲಿ. ಯಾಕೆಂದ್ರೆ ನೀವು ಬೇರೆಯವ್ರ ಹತ್ರ ಹೋದ್ರೆ ನಿಮಗೆ ಸಿಗಲ್ಲ. ನಿಮಗೆ ಬೇಕಾದ ನಿಜವಾದ ಜೀವಚಲ ನಿಮಗೆ ಯಾವ ಕರಿಸ್ಮ್ಯಾಟಿಕ್ ಬ್ರದರ್ಸ್ ಹತ್ರನೂ ಸಿಗಲ್ಲ, ಯಾವ ಬೋಧಕನ ಹತ್ರನೂ ಸಿಗೋದಿಲ್ಲ. ಈಗ ತಲೆ ಮೇಲೆ ಕೈ ಇಟ್ಟು ಕಳಿಸಿದ್ವಲ್ಲ, ಅಷ್ಟೇ ಮಾಡ್ಬೋದು. ಅಷ್ಟೇ ಸೌಖ್ಯ ಕೊಡ್ಬೋದು, ಅದ್ಭುತ ಮಾಡ್ಬೋದು, ಪವಾಡ ಮಾಡ್ಬೋದು, ನಿಮ್ಮ ಬಗ್ಗೆ ಪ್ರವಾದನೆ ಹೇಳ್ಬೋದು, ಅಥವಾ ಇನ್ನೇನೇನೋ ಮಾಡ್ಬೋದು. ಪವಿತ್ರಾತ್ಮನ ವರಗಳನ್ನು ಉಪಯೋಗಿಸಿ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ನಿನ್ನ ಒಳಗಡೆ ಜೀವಚಲ ತುಂಬಿಸ್ಲಿಕ್ಕೆ ಒಬ್ಬ ಕರಿಸ್ಮ್ಯಾಟಿಕ್ ಬೋಧಕನಿಗೂ ಸಾಧ್ಯ ಇಲ್ಲ. ಅದು ಸಾಧ್ಯ ಆಗುವುದು ಜೀವಿಸುವ ಯೇಸು ಕ್ರಿಸ್ತರಿಗೆ ಮಾತ್ರನೇ. ವೆನ್ ಯು ಕಮ್ ನಿಯರ್ ಟು ಜೀಸಸ್ ಬೈ ಫೇತ್, ವಿಶ್ವಾಸದ ಮುಖಾಂತರ, ಯೇಸುವೇ ನೀನು ಇಲ್ಲಿದೀಯಪ್ಪ ಎಂದು ನೀನು ಹೃದಯ ತೆರೆದು ಯೇಸುವಿನ ಮುಂದೆ ಬರುವಾಗ ಚಿಕ್ಕ ಮಗುವಿನ ಹಾಗೆ, ವಾಟ್ ಹಿ ವಿಲ್ ಡೂ ಯು ನೋ? ಹಿ ವಿಲ್ ಫಿಲ್ ಯುವರ್ ಹಾರ್ಟ್ ವಿತ್ ದಟ್ ಲಿವಿಂಗ್ ವಾಟರ್.
ಜೀವ ಛಲವನ್ನ ನಿನ್ನೊಳಗಡೆ ತುಂಬಿಸ್ತಾರೆ. ಆಗ ನೀನೇನಾಗ್ತೀಯಾ, ನಿನ್ನ ಒಳಗಡೆ ಜೀವ ಬರುತ್ತೆ. ಅಲ್ಲಿವರೆಗೂ ಯು ಆರ್ ಡೆಡ್. ಅಂಟಿಲ್ ಯು ರಿಸೀವ್ ದಿಸ್ ಲಿವಿಂಗ್ ವಾಟರ್ ಕಾಲ್ಡ್ ಹೋಲಿ ಸ್ಪಿರಿಟ್, ಯು ಆರ್ ಡೆಡ್ ಕ್ರಿಶ್ಚಿಯನ್. ಯು ಆರ್ ಡೆಡ್ ಕ್ರಿಶ್ಚಿಯನ್. charismatic but no charism, no true charism inside, but you appear like charismatic ತರ ಕಾಣಿಸ್ಕೊಳ್ತೀವಿ, ಕ್ರಿಶ್ಚಿಯನ್ಸ್ ತರ ಕಾಣಿಸ್ಕೊಳ್ತೀವಿ, ಆದ್ರೆ ಒಳಗಡೆ there is no true power of Christ. ಆ ಕ್ರಿಸ್ತನ ನಿಜವಾದ ಶಕ್ತಿ ಒಳಗಡೆ ಇರೋದಿಲ್ಲ. ಈ ಧ್ಯಾನ ಕೂಟದಲ್ಲಿ ದೇವರು ಒಬ್ಬೊಬ್ಬರನ್ನು ಈ ಶಕ್ತಿಯಿಂದ ತುಂಬಿಸಿ ಕಳಿಸ್ತಾರೆ. ಆಗ ನಿಮ್ಮ ಲೈಫ್ ಇದೆಯಲ್ವಾ, ಒಂದು ಸೂಪರ್ ನ್ಯಾಚುರಲ್ ಆಗುತ್ತೆ, ನ್ಯಾಚುರಲ್ ಆಗಿ ಇರೋದಿಲ್ಲ. ಯೆಶಾಯ ಪ್ರವಾದಿಯ ಪುಸ್ತಕದಲ್ಲಿ ಅಧ್ಯಾಯ 60 ವಾಕ್ಯ 19ರಲ್ಲಿ ನಾವು ಓದ್ತೇವೆ. ಐಸಾಯ ಚಾಪ್ಟರ್ 60 verse 19. ನಿನಗಿನ್ನು ಬೇಕಾಗಿಲ್ಲ ಏನು? ನಿನಗೆ ಅಂದ್ರೆ ಯಾರಿಗೆ ಗೊತ್ತಾ? ಯಾರಿಗೆ? ನಿನಗೆ ಅಂತಾನೆ ತಗೋಬೇಕು. ನಿನಗೆ ಅಂದ್ರೆ ನಿನಗೇನೆ, ನಿನಗೆ ಅಂದ್ರೆ ಇನ್ನೊಬ್ಬರಿಗಲ್ಲ. ಇದು ಹೇಳ್ತಾ ಇರೋದು ಒಂದು ಊರಿಗಲ್ಲ, ಇದು ಹೇಳ್ತಾ ಇರೋದು ಒಂದು ವಸ್ತುವಿಗಲ್ಲ, ಇದೊಂದು ಮನುಷ್ಯರಿಗೆ ಹೇಳ್ತಾ ಇರೋದು. ಜೆರುಸಲೇಮೇ ಅಂತ ಕರಿತಾ ಇರೋದು ದೇವರು ಯಾರನ್ನ ಗೊತ್ತಾ? ನಿನ್ನನ್ನು, ನನ್ನನ್ನು, ನಿಮ್ಮೊಬ್ಬೊಬ್ಬರು ಹೆಸರು ಹಿಡಿದು ದೇವರು ಕೂಗಿ ಕರಿತಾ ಇದ್ದಾರೆ. ನಿನಗೆ ಇನ್ನು ಏನ್ ಬೇಕಾಗಿಲ್ಲ? ಸೂರ್ಯನ ಬೆಳಕು. ಹಗಲು ನಿನಗೆ ಸೂರ್ಯನ ಬೆಳಕು ಬೇಕಾಗಿಲ್ಲ, ನಿನಗೆಂದಿಗೂ ಬೇಕಾಗಿಲ್ಲ ಚಂದ್ರನ ಬೆಳಕು ಇರುಳೋಳು. ನಿನಗೆ ನಿತ್ಯ ಪ್ರಕಾಶ ಯಾರು? ನಿನಗೆ ನಿತ್ಯ ಪ್ರಕಾಶ ಯಾರು? ಸರ್ವೇಶ್ವರನೇ. ನಿನ್ನ ಬೆಳಗುವ ತೇಜಸ್ಸು ನಿನ್ನ ದೇವರೇ ಆಗಿರ್ತಾರೆ. ದೇವರು ನಿನ್ನ ಒಳಗಡೆ ಬೆಳಕಾಗಿ ಇರ್ತಾರೆ. ನಿನಗೆ ಬೆಳಕು ಬೇಕಾಗಿಲ್ಲ, ನೀನೇ ಬೆಳಕಾಗಿರ್ತೀಯ, ನೀನೇ ಬೆಳಕು ಕೊಡುವವನಾಗಿರ್ತೀಯ. You won't lack light in your life because you yourself is light. When Holy Spirit comes into your life, when Christ comes into your life, ನಿನ್ನ ಜೀವನಕ್ಕೆ ನಿಜವಾಗ್ಲೂ ಯೇಸು ಬಂದ್ರೆ, ನಿನ್ನ ಹೃದಯದೊಳಗಡೆ ನಿಜವಾಗ್ಲೂ ಪರಿಶುದ್ಧಾತ್ಮರು ಬಂದ್ರೆ, you don't need any natural light because you will have a supernatural light in yourself. When you have that supernatural life in yourself, you don't need natural light. ನಿನಗೆ ಸೂರ್ಯನ ಬೆಳಕು ಬೇಕಾಗಿಲ್ಲ, ಚಂದ್ರನ ಬೆಳಕು ಬೇಕಾಗಿಲ್ಲ ಅಂದ್ರೆ, ನಿನಗೆ ಪ್ರಪಂಚದಲ್ಲಿ ಮನುಷ್ಯನ ಇವರ ಸಹಾಯ ಬೇಕಾಗಿಲ್ಲ. ನೀನು ಬದುಕಲಿಕ್ಕೆ ಮನುಷ್ಯನ ಸಹಾಯ ಬೇಕಾಗಿಲ್ಲ. ನೀನು ಬದುಕಲಿಕ್ಕೆ ನಿನಗೆ ದುಡ್ಡು ಬೇಕಾಗಿಲ್ಲ. ನೀನು ಬದುಕಲಿಕ್ಕೆ ನಿನಗೆ ಕೆಲವರಿಗೆ ಇದೆಯಲ್ಲ, ದುಡ್ಡಿದ್ರೇನೆ ಅಲ್ವಾ, ದುಡಿದ್ರೇನೆ ಅಲ್ವಾ, ಹೀಗೆ ಮಾಡಿದ್ರೇನೆ ಅಲ್ವಾ, ಇವರಿದ್ರೇನೆ ಅಲ್ವಾ, ಅವರಿದ್ರೇನೆ ಅಲ್ವಾ, ಅದಿದ್ರೇನೆ ಅಲ್ವಾ. ಅದೀಗ you think carnally, you think naturally, but when you receive this true light, ಯಾವಾಗ ಈ ನಿಜವಾದ ಬೆಳಕು ನಿನ್ನ ಒಳಗಡೆ ನೀನು ತುಂಬಿಸ್ಕೊಳ್ತೀಯೋ, ಸಹೋದರ ಸಹೋದರಿ, ಅವರಿದ್ರೆ ಅಲ್ಲ, ಇವರಿದ್ರೆ ಅಲ್ಲ, ಯಾರು ಬೇಕಾಗಿಲ್ಲ, ನೀನು ಹಾರ್ತಾ ಇರ್ತೀಯ ಗಾಳಿ ತರ. ಈಗ ಎಲ್ಲರೂ ಇದ್ರು ನಮಗೆ ಏನು ಮಾಡೋಕ್ಕಾಗ್ತಾ ಇಲ್ಲ. ಯೇಸು ಬಗ್ಗೆ ನಮಗೆ 4 ಜನಕ್ಕೆ ಹೇಳಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ. ವಿ ಡೋಂಟ್ ನೋ ವಾಟ್ ಟು ಟೆಲ್. ಶೇಮ್ ಆನ್ ಅಸ್. Not shame on you, shame on us. We are Christians. For many years we are Christians and we are not able to speak about Christ who died for us, died for all. ಎಲ್ಲರಿಗಾಗಿ ಪ್ರಾಣ ಕೊಟ್ಟು ಮತ್ತೆ ಪುನರುತ್ಥಾನರಾಗಿ ಇಂದಿಗೂ ಜೀವಿಸುತ್ತಿರುವ ಏಕ ಸತ್ಯ ನಿಜವಾದ ದೇವರ ಬಗ್ಗೆ ಹೇಳಲಿಕ್ಕೆ ನಮಗೆ ಇವತ್ತು ಭಯ, ನಾಚಿಕೆ, ಡೋಂಟ್ ನೋ, ಗೊತ್ತಿಲ್ಲ ಏನು ಹೇಳಬೇಕು ಅಂತ ಅಜ್ಞಾನದಲ್ಲಿ ನಾವಿದ್ದೀವಿ. ಅದರ ಅರ್ಥ ನಮ್ಮ ಒಳಗೆ ಇನ್ನೂ ಆ ಟ್ರೂ ಹೋಲಿ ಸ್ಪಿರಿಟ್ ಪವರ್ ಬಂದಿಲ್ಲ. ಇದನ್ನ ನಿಮಗೆ ಕಂಡೆಮ್ ಮಾಡಿ ಹೇಳ್ತಾ ಇರೋದಲ್ಲ. ದಿಸ್ ಇಸ್ ಅವರ್ ಕಂಡೀಷನ್. ವಿ ನೀಡ್ ದಿಸ್ ಪವರ್. ಜೀಸಸ್ ವಾಂಟ್ಸ್ ಟು ಫಿಲ್ ಯು ವಿತ್ ದಿಸ್ ಪವರ್. ಯೇಸು ಬಯಸ್ತಾ ಇದ್ದಾರೆ ಈ ಶಕ್ತಿಯಿಂದ ನಮ್ಮನ್ನು ತುಂಬಿಸಲಿಕ್ಕೆ. ನೀವು ಈ ಧ್ಯಾನದ ಪ್ರತಿ ನಿಮಿಷ ದಾಹಗೊಳ್ಳುತ್ತಾ ಇರ್ಬೇಕಾಯ್ತಾ? ನಿಮ್ಮ ಥಿಂಕಿಂಗ್ ಏನೂ ಇಲ್ಲ, ಜೀಸಸ್ ಐ ವಾಂಟ್ ಹೋಲಿ ಸ್ಪಿರಿಟ್, ಜೀಸಸ್ ಐ ವಾಂಟ್ ಹೋಲಿ ಸ್ಪಿರಿಟ್. ನನಗೆ ಯಾರು ಬೇಕಾಗಿಲ್ಲ, ಯಾರ ಜೊತೆಗೂ ಮಾತಾಡೋದು ಬೇಕಾಗಿಲ್ಲ. ಐ ಡೋಂಟ್ ವಾಂಟ್ ಎನಿ ಫ್ರೆಂಡ್ಸ್, ಐ ಡೋಂಟ್ ವಾಂಟ್ ಟು ಡೂ ಎನಿಥಿಂಗ್. ನನಗೆ ಬೇರೆ ಏನು ಮಾಡೋದು ಬೇಕಾಗಿಲ್ಲ. ಐ ವಾಂಟ್ ಯುವರ್ ಹೋಲಿ ಸ್ಪಿರಿಟ್. ನನಗೆ ನಿನ್ನ ಪರಿಶುದ್ಧಾತ್ಮರು ಬೇಕಷ್ಟೇ, ಇನ್ನೂ ಹೆಚ್ಚಾಗಿ ನಿನ್ನ ಪರಿಶುದ್ಧಾತ್ಮನ ಬಲ ನನಗೆ ಬೇಕಷ್ಟೇ. ಇಷ್ಟಕ್ಕೋಸ್ಕರ ಆಸೆ ಪಡಿ, ಆಮೇಲೆ ನೋಡಿ ನಿಮ್ಮ ಜೀವನ ಹೇಗಾಗುತ್ತೆ ಅಂತ.
ನಾನು ಹೇಳಿದ್ನಲ್ಲ, ಗಾಳಿ ಎಲ್ಲಿಂದ ಬಂತು, ಎಲ್ಲಿ ಹೋಯ್ತು, ನೋಬಡಿ ಕ್ಯಾನ್ ಡಿಸರ್ನ್ ಇಟ್. ಡಿಸರ್ನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಹಿಡಿದು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಟ್ ರಿಸಲ್ಟ್ ಇರುತ್ತೆ. ನೀವು ಹೋದಲ್ಲೆಲ್ಲ ರಿಸಲ್ಟ್ ಬರುತ್ತೆ. ನೀವು ಹೋದಲ್ಲೆಲ್ಲ ಸೂಪರ್ ನ್ಯಾಚುರಲ್ ರಿಸಲ್ಟ್ ಬರುತ್ತೆ. ಕೆಲವರು ಬಂದು ಶಬ್ದ ಮಾಡಿ ಹೋಗ್ತಾರೆ, ಏನು ರಿಸಲ್ಟ್ ಬರೋದಿಲ್ಲ, ರಿಸಲ್ಟ್ ಬರೋದಿಲ್ಲ. ಆದರೆ ನೀವು ಪವಿತ್ರಾತ್ಮನ ಪಡ್ಕೊಂಡು ನೀವು ಹೋಗ್ತಿರಲ್ವಾ, ನೀವು ಹೋಗುವ ಜಾಗದಲ್ಲೆಲ್ಲ ರಿಸಲ್ಟ್ ಬರುತ್ತೆ. ಈ ರಿಸಲ್ಟ್ ಬರ್ಸೋದು ನಿಮ್ಮ ಶಬ್ದ ಅಲ್ಲ, ನಿಮ್ಮ ಸ್ವರ ಅಲ್ಲ, ನಿಮ್ಮ ಟ್ಯಾಲೆಂಟ್ ಅಲ್ಲ, ನಿನ್ನ ಒಳಗಡೆ ಹರಿಯುತ್ತಿರುವ ನೀರಿದೆಯಲ್ವಾ, ಆ ಜೀವಚಲ, ಹೋಲಿ ಸ್ಪಿರಿಟ್. ದ್ಯಾಟ್ ಪವರ್ ಆಫ್ ಗಾಡ್ ವಿಲ್ ಬ್ರಿಂಗ್ ದ ರಿಸಲ್ಟ್ ಇನ್ ಯುವರ್ ಲೈಫ್, ಇನ್ ದ ಲೈಫ್ಸ್ ಆಫ್ ಅದರ್ಸ್. ಯು ಆರ್ ದ ಸಾಲ್ಟ್, ನಾಟ್ ಫಾರ್ ಯೋರ್ ಸೆಲ್ಫ್ ಬಟ್ ಫಾರ್ ಅದರ್ಸ್. ಅದನ್ನೇ ಪೋಪ್ ಫ್ರಾನ್ಸಿಸ್ ಹೇಳಿದ್ದು. ಈ ಪವಿತ್ರಾತ್ಮನ ಆ ದೀಕ್ಷೆಯನ್ನ ಪಡೆದುಕೊಂಡು ನೀವು ನಿಮ್ಮಷ್ಟಕ್ಕೆ ಇದನ್ನ ಇಟ್ಕೋಬಾರದು, ನೀವು ಇದನ್ನ ಬೇರೆಯವ್ರ ಜೊತೆಗೆ ಶೇರ್ ಮಾಡಬೇಕು. you should not keep it for yourself, that power you should not keep it for yourself, but you have to share with all people. ನೀವೆಲ್ಲರ ಜೊತೆಗೆ ಹಂಚ್ಕೋಬೇಕು. ದಟ್ ಈಸ್ ವೈ ಯು ಆರ್ ಕಾಲ್ಡ್. ಅದಕ್ಕಾಗಿ ನೀವು ಕರೆಯಲ್ಪಟ್ಟಿದ್ದೀರಿ. ದಟ್ ಈಸ್ ವೈ ಚರ್ಚ್ ಇಸ್ ಹಿಯರ್. ವೈ ಚರ್ಚ್ ಇಸ್ ಹಿಯರ್? ಯಾಕೆ ಇಲ್ಲಿ ಚರ್ಚ್ ಇದೆ? ಈ ಚರ್ಚಿನ ಉದ್ದೇಶ ಏನು? ಈ ಚರ್ಚ್, ಈ ಸಭೆ ಇಲ್ಲಿ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಟ್ಟು ಸರ್ವ್ ಮಾಡಬೇಕು. ಶುಡ್ ಸರ್ವ್ ದ ನಿಯರ್ ಬೈ ಪ್ಲೇಸಸ್. ಸುತ್ತಮುತ್ತಲಿರುವ ಪ್ರದೇಶದಲ್ಲಿ ಸರ್ವ್ ಮಾಡಬೇಕು, ಸರ್ವಿಸ್ ಮಾಡಬೇಕು. ಏನನ್ನ ಸರ್ವ್ ಮಾಡಬೇಕು? ಸರ್ವ್ ಜೀಸಸ್ ಟು ಆಲ್ ಪೀಪಲ್ ನಿಯರ್ ಬೈ. ಸುತ್ತಲೂ ಇರುವ ಸಕಲ ಹಳ್ಳಿಗೂ ಯೇಸುವನ್ನ ಹಂಚಬೇಕು. ಈಸ್ ಇಟ್ ಹ್ಯಾಪನಿಂಗ್ ಟು ಹಿಯರ್? ನಡೀತಾ ಇದೆಯಾ ಇಲ್ಲಿ? ನಡೀದೇ ಇದ್ರೆ ಅದಕ್ಕೆ ಕಾರಣ ಯಾರು ಗೊತ್ತಾ? ನಾನು, ನೀವೇ, ಬೇರೆ ಯಾರು ಅಲ್ಲ. ಯಾಕೆ? ನಮ್ಮಲ್ಲಿ ದಾಹ ಇಲ್ಲ. ನಮ್ಮ ಒಳಗಡೆ ದಾಹ ಇಲ್ಲದೆ ಇರೋದೇ ಕಾರಣ. ನಮ್ಮ ಒಳಗಡೆ ದಾಹಗೊಂಡ್ರೆ ದೇವರು ಪರಿಶುದ್ಧಾತ್ಮರಿಂದ ನಮ್ಮನ್ನು ತುಂಬಿಸ್ತಾರೆ. ಆಗ ಯು ವಿಲ್ ಬಿಕಮ್ ಎ ಸರ್ವಿಂಗ್ ಚರ್ಚ್, ನಾಟ್ ಎ ಡೆಡ್ ಚರ್ಚ್, ಬಟ್ ವಿ ವಿಲ್ ಬಿಕಮ್ ಎ ಸರ್ವಿಂಗ್, ಆಕ್ಟಿವ್, ಲಿವಿಂಗ್ ಚರ್ಚ್ ಆಫ್ ಕ್ರೈಸ್ಟ್. ಅದಾಗಬೇಕು. ಆಸೆ ಇದೆಯಾ? ಆಸೆ ಇದೆಯಾ? ಇಲ್ಲ. ಆಸೆ ಇದೆಯಾ? ಆಸೆ ಇದೆಯಾ? ಇದೆ. ಇನ್ನೂ ಹೆಚ್ಚಾಗಲಿ. ಕೆಲವರಿಗೆಲ್ಲ ಬರುತ್ತೆ, ಒಂದೇ ಸರಿ ಆಸೆ ಬರೋದಿಲ್ಲ. ಯಾಕೆಂದರೆ ನಾವು ತುಂಬ ಒಂದು ರೀತಿ ಮಲಗಿ, ಸ್ಟ್ಯಾಚ್ಯೂ ನೋಡಿನಲ್ಲ, ಸ್ಲೀಪಿಂಗ್ ಜೋಸೆಫ್ ಸ್ಟ್ಯಾಚ್ಯೂ, ಅದೇ ರೀತಿ ನಾವು ಕೂಡ ಸ್ಪಿರಿಚುವಲಿ ಸ್ಲೀಪಿಂಗ್ ಮಾಡ್ತಾ ಇದ್ದೀವಿ. ಸುಮಾರು ಜನ ನಿದ್ದೆ ಮಾಡಿಬಿಟ್ಟಿದ್ದೀವಿ. ಸ್ಪಿರಿಚುವಲಿ ಸ್ಲೆಪ್ಟ್, ಡೀಪ್ ಸ್ಲೀಪಿಗೆ ಹೋಗಿದ್ದೀವಿ. ಅಲ್ಲಿಂದ ಹೇಳ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಸೊ ಈ ಆರಾಧನೆಯಲ್ಲಿ ಕೂಡ ನಾವು ಅದಕ್ಕಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ. ಎಲ್ಲರೂ ಕೂಡ, ನಾವೊಬ್ಬೊಬ್ಬರು ಕೂಡ ದಾಹಗೊಳ್ಳೋಣ. ಯೇಸು ಸ್ವಾಮಿ ನಮ್ಮ ದಾಹವನ್ನು ತೀರಿಸುವಂತಹ ದೇವರಾಗಿದ್ದಾರೆ. ಹಿ ಅಲೋನ್ ಕ್ಯಾನ್ ಕ್ವೆಂಚ್ ಅವರ್ ಥರ್ಸ್ಟ್, ನೋಬಡಿ ಎಲ್ಸ್. ಅವರಿಗೆ ಮಾತ್ರವೇ ನಮ್ಮ ದಾಹವನ್ನು ತೀರಿಸಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಪ್ರೀತಿಯ ಮಕ್ಕಳೇ, ಈ ಒಂದು ಆರಾಧನೆಯಲ್ಲಿ ನೀವು ನಿಮ್ಮ ಎಡಗಡೆ ಯಾರು ಕೂತ್ಕೊಂಡಿದ್ದಾರೆ, ಬಲಗಡೆ ಯಾರಿದ್ದಾರೆ, ನಿಮ್ಮ ಹೆಸರೇನು, ನಿಮ್ಮ ಅಪ್ಪ ಅಮ್ಮ ಯಾರು, ಫ್ರೆಂಡ್ಸ್ ಯಾರು, ಇಲ್ಲಿ ನಿಮ್ಮ ಪರಿಚಯದವರು ಯಾರು, ಡೋಂಟ್ ಮೈಂಡ್ ಎನಿಬಡಿ ಆರ್ ಎನಿಥಿಂಗ್. ಯುವರ್ ಫೋಕಸ್ ಶುಡ್ ಬಿ ಓನ್ಲಿ ಆನ್ ಜೀಸಸ್. ನಿನ್ನ ಫೋಕಸ್ ಯೇಸುವಿನ ಮೇಲೆ ಮಾತ್ರ ಇರಲಿ. ಯೇಸು ಹೇಳ್ತಾರೆ, ಕಮ್ ಟು ಮೀ, ಗೋ ಟು ದೇರ್ ಅಲ್ಲ, ಕಮ್ ಟು ಮೀ, ನನ್ನ ಬಳಿಗೆ ಬನ್ನಿ. ಇವತ್ತು ನಾವು